ದಾಮು, ನಾನು ನೆನ್ನೆಯಿಂದ ನೋಡ್ತಾ ಇದ್ದೀನಪ್ಪ, ಮತ್ತೆ ಮುಖ ಊದಿಸ್ಕೊಂಡೆ ಕೂತಿದ್ಯಲ್ಲ, ಯಾಕೆ? ಏನಾಯ್ತೆ? ಅಲ್ವೇ ಬಸ್ರಿ ಹೆಂಗಸರು ಯಾವಾಗೂ ನಗ್ನಗ್ತಾ ಖುಷಿಯಾಗಿರ್ಬೇಕು ಅಂತ ಗೊತ್ತು ತಾನೆ? ಹಬ್ಬ ಸದ್ಯ ನಾನು ಬಸ್ರಿ ಅನ್ನೋದು ನೆನ್ಪಿದೆ ತಾನೇ ನಿಮ್ಗೆ? ಮರೆತ ನೆನ್ಗಿರು ಮರೀರಿ ಹ್ಯಾಂಗ ಅಂತ ಹಾಡು ಕೇಳಿಲ್ವೇನೆ? ನೀನ್ ಬಸ್ರಿ ಅನ್ನೋದನ್ನ ಹ್ಯಾಂಗ್ ಮರೆಯಕ್ಕಾಗುತ್ತೆ? ನಾನು ಚಿನ್ನ. ಮತ್ತೆ ಯಾಕ್ರಿ ನನ್ನ ಕೈಲಿ ಹರಕೆ ತೊಟ್ಲನ್ನ ಕಟ್ಟಿ ಹರಕೆ ತೀರಿಸ್ಲಿಲ್ಲ ನೀವು? ಹರಕೆ ತೊಟ್ಲ? ಅವ್ವ, ಅದೇ ನಿಮಗ್ ಗೊತ್ತಿಲ್ಲ, ಎಲ್ಲ ನನ್ ಕರ್ಮ ರೀ. ಅದೇನ್ ಗೊತ್ತಾ? ಓ ಇಷ್ಟೇನಾ? ಜನನಿಗೆ ಹರಕೆ ತೊಟ್ಲು ಕಟ್ಟಿದ್ ಕೇಳಿ ಬಹಳ ಸಂತೋಷ ಆಯ್ತು ಕಣೆ. ನಿನಗೂ ಕಟ್ಬೇಕಾಗಿತ್ತಪ್ಪ. ನೀನ್ ಅವತ್ತೇ ಅದನ್ನ ನಂಗೆ ಹೇಳ್ಬೇಕಾಗಿತ್ತು ತಾನೆ. ನೀನೇನು ಬೇಜಾರು ಮಾಡ್ಕೋಬೇಡ, ನಾಳೆನೇ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ, ಕೈಲಿ ಹರಕೆ ತೊಟ್ಲು ಕಟ್ಟಿಸ್ಬಿಡ್ತೀನಿ, ಏನು? ಹಾ ಸರಿ ಸರಿ. ಆದ್ರೆ ಈ ವಿಷಯ ಮನೆಯಲ್ಲಿ ಯಾರಿಗೂ ಗೊತ್ತಾಗೋದು ಬೇಡ. ಮತ್ತೆ ನಿನ್ ವಯಸ್ಸಿನ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಮರ್ಯಾದೆ ಹೋಗೋದು ನಿಂದೆ, ನೆನ್ಪಿರ್ಲಿ. ಇನ್ನೊಂದ್ಸಲ ನನ್ನ ವಯಸ್ಸಿನ ಬಗ್ಗೆ ಮಾತಾಡಿದ್ರೆ ಜೀವ ತೆಗೆದು ಬರ್ತೀನಿ. ಸಾರಿ ಕಣೆ, ಬಿಡೆ. ರೀ, ನನ್ಗೆ ಇನ್ನೊಂದ್ ಬಯಕೆ ಆಗ್ತಾ ಇದೆ. ಏನಿಲ್ಲಮ್ಮ? ನನ್ಗೆ ದೋಸೆ ತಿನ್ಬೇಕು ಅನಿಸ್ತಾ ಇದೆ. ದೋಸೆನ ಈಗಲೇ ಕಿಚನ್ ಡಿಪಾರ್ಟ್ಮೆಂಟ್ ಹೋಗಿ ಹೇಳಿ ಮಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ರೀ ಬಂದ್ರಿ ಇಲ್ಲಿ. ಅವ್ರು ಯಾರಾದ್ರೂ ಮಾಡಿದ್ರೆ ನನ್ನ ಬಯಕೆ ಹೇಗ್ ರೀತಿ ಇರುತ್ತೆ? ನೀವೇ ನಿಮ್ ಕೈಯಾರ ಮಾಡಿ ತಗೊಂಡ್ ಬಂದ್ ತಿನ್ನಿಸ್ಬೇಕು. ಇದೆಂತ ಬಯಕೆನೆ? ಹಾ ಯಾಕೆ? ಮೊದಲನೇ ಮಗು ಬಸ್ರಿ ಇದ್ದಾಗ ಮಧ್ಯರಾತ್ರಿ 2 ಗಂಟೆಯಲ್ಲಿ ಬಿಸಿಬೇಳೆ ಬಾತ್ ಬೇಕು ಅಂದ ತಕ್ಷಣ ನೀವೇ ಓಡೋಡೋಗಿ ಮಾಡ್ಕೊಂಡ್ ಬಂದು ನನಗೆ ತಿನ್ಸಿದ್ರಿ. ಈಗೆಲ್ಲ ಪ್ರೀತಿ? ಅಯ್ಯೋ ದಾಮು, ಅವತ್ತು ಮಧ್ಯರಾತ್ರಿ 2 ಗಂಟೆ ಆಗಿತ್ತು, ಎಲ್ರು ಮತ್ತೆ ನಿದ್ದೆ ಮಾಡ್ತಾ ಇದ್ರು. ಈಗ ಬೆಳಿಗ್ಗೆ ಕಣೆ ಎಲ್ರು ಎದ್ದಿರ್ತಾರೆ. ಅಣ್ಣನು ಅತ್ತಿಗೆನೋ ನೋಡಿ ಏನು ಅಂತ ಕೇಳ್ಬಿಟ್ರೆ ಏನು ಅಂತ ಉತ್ತರ ಕೊಡೋದು. ಅಯ್ಯೋ ಅದಾ, ನಿಮ್ ಅಣ್ಣ ಅತ್ತಿಗೆನು ಬೆಳಿಗ್ಗೆನೆ ಎಲ್ಲೋ ಹೋದ್ರು, ಯಾರು ಬರಲಿಲ್ಲ, ಎಲ್ಲೋದ್ರು ಅಂತಾನೂ ಗೊತ್ತಿಲ್ಲ. ನೀವ್ ಹೋಗಿಪ್ಪ, ದೋಸೆ ಮಾಡ್ಕೊಂಡ್ ಬಂದ್ ತಿನ್ಸಿ. ಹಾಗಾದ್ರೆ ಸೂಪರ್ ಕಣೆ. ಈಗ ಹೋಗಿ ಹೀಗ್ ಬಂದೆ. ನನ್ ಗಂಡ ಮೋಹನ್. ಫ್ರೆಂಡ್ಸ್, ನಿಮ್ಗೂ ದೋಸೆ ಬೇಕಾ? ಅಪ್ಪ ತಗೋ. ಏನಕ್ಕಪ್ಪ ಇದು? ನೀನು ಹುಟ್ಟಿದಾಗ ನೀನು ಮೊದಲನೇ ಸ್ವೆಟರ್ ಹಾಕೊಂಡಿದ್ದು ಯಾವ್ದು ಗೊತ್ತಾ? ನಿಮ್ಮಮ್ಮ ತನ್ನ ಕೈಯಾರ ಹೆಣೆದಿದ್ದು. ಸಾಮಾನ್ಯವಾಗಿ ಬಸ್ರಿ ಹೆಣ್ಮಕ್ಳು ತಮ್ಮ ಹುಟ್ಟೋ ಮಗುಗೆ ಈ ರೀತಿ ಏನಾದರೂ ಎಣಿಕೆ ಮಾಡ್ತಾ ಇರ್ತಾರೆ. ನೀನು ಹುಟ್ಟೋ ಮಗುಗೆ ಟೋಪಿನೋ, ಸ್ವೆಟ್ರೋ, ಕೈ ಚೀಲವೋ, ಕಾಲು ಚೀಲವೋ ಏನಾದರೂ ಎಣಿಕೆ ಮಾಡಲಿ ಅಂತ ತಗೊಂಬಂದೆ. ನನ್ನ ಮನ್ಸಿಗೂ ಇದು ಬಂದಿತ್ತಪ್ಪ. ಆದರೆ ಹೇಗೆ ಕೇಳೋದು, ಕಷ್ಟದಲ್ಲಿ ಕಷ್ಟ ಅಂತ ಸುಮ್ಮನಾದೆ. ಅಯ್ಯೋ ನಿನ್ನ, ಆ ದೇವರು ನನ್ನ ಮಗಳ ಇಂಥ ಸಣ್ಣ ಪುಟ್ಟ ಆಸೆಯನ್ನು ಈಡೇರ್ಸಕ್ಕಾಗದೇ ಇರೋಷ್ಟು ಬಡತನ ಕೊಟ್ಟಿಲ್ಲ ಕಣೆ. ನಿನಗಿನ್ನೂ ಏನಾದರೂ ಮನಸ್ಸಲ್ಲಿದ್ದರೆ ಬಾಯಿ ಬಿಟ್ಟು ಹೇಳು, ಬಾಯಿ ಬಿಟ್ಕೊಂಡಿರ್ಬೇಡ. ಆಮೇಲೆ ನೀನು ಹುಟ್ಟೋ ಮಗು ತಾತ ನಾನು ಹೊಟ್ಟೆಯಲ್ಲಿದ್ದಾಗ ನನಗೋಸ್ಕರ ನೀನು ಏನು ಮಾಡಿದೆ ಅಂತ ಕೇಳಿದ್ರೆ ನನಗೂ ಹೇಳೋದಕ್ಕೆ ಮರ್ಯಾದೆ ಇರಬೇಡವಾ? ಇದೇ ಕೊನೆ. ನನಗೆ ಕಷ್ಟ ಅಂತ ನೀನೇನು ಕೇಳದೆ ಇದ್ರೆ ನಿನ್ನ ಜೊತೆ ನಾನು ಟೂ ಬಿಟ್ಬಿಡ್ತೀನಿ ಅಷ್ಟೇ. ಅಯ್ಯೋ ಅಪ್ಪ. ಇಲ್ಲ ಕಣೆ, ತಮಾಷೆ ಮಾಡಿದೆ ಅಷ್ಟೇ. ನೀನಾಗ ನೀನು ಟೂ ಬಿಟ್ಟು ನಾನು ನಿನ್ನ ಜೊತೆ ಮಾತು ಬಿಡೋದಿಲ್ಲ. ಸರಿ ಸರಿ, ಊಟ ಟೈಮು, ನೀ ಕೂತಿರು, ನಾನು ತಟ್ಟೆಗೆ ಅನ್ನ ಹಾಕೊಂಡ್ಬರ್ತೀನಿ. ಅಪ್ಪ ನಂಗೆ ಬೇಡಪ್ಪ, ಹಸುವಾಗ್ತಾ ಇಲ್ಲ. ಹೌದಾ? ಸರಿ, ನಿಂಗೆ ಹಸುವಾದಾಗ ಹೇಳು, ಅವಾಗಲೇ ಬಡ್ಸ್ಕೊಂಬರ್ತೀನಿ. ಅಪ್ಪ, ಯಜಮಾನ್ರಿಗೆ ಒಂದು ಫೋನ್ ಮಾಡಲಾ? ಅಯ್ಯೋ, ನಿನ್ನ ಗಂಡಂಗೆ ಫೋನ್ ಮಾಡೋದಕ್ಕೆ ನನ್ನೇನೆ ಕೇಳೋದು? ನೀನು ಪ್ರೀತಿ ಮಾಡ್ಬೇಕಾದ್ರೆ ನನ್ನೇನಾದರೂ ಕೇಳೋದಿಯಾ? ಅಪ್ಪ ಅದು ಹಾಗಲ್ಲ, ಇವತ್ತವ್ರು ಮೊದಲನೇ ದಿನ ಕೆಲ್ಸಕ್ಕೆ ಹೋಗಿದಾರಲ್ವಾ, ಫೋನ್ ಮಾಡಿ ಅವ್ರ ಯೋಗಕ್ಷೇಮ ವಿಚಾರಿಸೋದನ್ನ ಅವ್ರು ತಪ್ಪು ತಿಳ್ಕೊಂಬಿಟ್ರೆ? ಅಂದರೆ ನಿಮ್ಮ ಆಟೋಗೆ ಜನ ಹತ್ತಿದ್ರ, ಸಂಪಾದನೆ ಆಯ್ತಾ ಅಂತ ಕೇಳೋದಕ್ಕೆ ನಾನು ಫೋನ್ ಮಾಡಿದೆ ಅಂತ ಅವ್ರು ತಪ್ಪು ತಿಳ್ಕೊಂಡ್ಬಿಟ್ರೆ? ಅವರು ದೊಡ್ಡ ಯಜಮಾನರು, ಆ ರೀತಿ ಎಲ್ಲ ಸಣ್ಣ ಯೋಚನೆ ಮಾಡೋದಿಲ್ಲ. ನೀವು ಫೋನ್ ಮಾಡು. ಸರಿಯಪ್ಪ. ಅಜ್ಜಿ, ನಿಮಗೆ ನಿಮ್ಮವರು ಅಂತ ಯಾರು ಇಲ್ವಾ? ಮಗ, ಮೊಮ್ಮಕ್ಕಳು, ಅಣ್ಣ, ತಮ್ಮ? ಇದಾರಪ್ಪ, 4 ಜನ ಮಕ್ಕಳಿದ್ದಾರೆ.
ಅವ್ರನ್ನ ಸಾಕ್ತಾ ಸಾಕ್ತಾ ನನಗೂ ವಯಸ್ಸಾಯ್ತು. ಅವರೆಲ್ಲ ವಯಸ್ಸಿಗೆ ಬಂದ್ರು, ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ. ಆದ್ರೆ ಅವರೆಲ್ಲ ಸೇರ್ಕೊಂಡು ನನ್ನೊಬ್ಬಳನ್ನ ಸಾಕಕ್ಕಾಗಲ್ವಂತೆ. ಅದಕ್ಕೆ ನನ್ನ ತಂದು ಇಲ್ಲಿ ಬಿಟ್ಟಿದ್ದಾರೆ. ತಿಂಗಳಿಗೊಬ್ಬೊಬ್ರು ಈ ಆಶ್ರಮಕ್ಕೆ ದುಡ್ಡು ಹಾಕ್ತಾರೆ. ಆದ್ರೆ ಬಂದು ನೋಡ್ಕೊಂಡು ಹೋಗೋಕೆ ಅವ್ರಿಗೆ ಟೈಮ್ ಇಲ್ಲ. ಅದಕ್ಕೆ ನಾನೇ ಆವಾಗ ಅವ್ರ ಮನೆಗೆ ಹೋಗಿ ಬರ್ತೀನಿ. ಈಗಲೂ ಮಗನ ಮನೆಗೆ ಹೋಗಿ ಬಂದೆ. ಆ ದೇವ್ರಿಗೆ ನನ್ನನ್ನು ಕರ್ಕೊಳ್ಳೋ ಅವಸರ ಇದೆಯೋ ಇಲ್ವೋ, ಆದ್ರೆ ನನ್ನ ಮಕ್ಕಳಿಗೆ ಮಾತ್ರ ಅವ್ರ ಮನೆಯಿಂದ ಇಲ್ಲಿ ಕಳಿಸೋ ಅವಸರ. ನನ್ನ ಕತೆ ಬಿಡಪ್ಪ, ದೇವರು ಬಾ ಅಂತಿಲ್ಲ, ಜನ ನನ್ನ ಇರು ಅಂತಿಲ್ಲ. ಅಯ್ಯೋ ಬಿಡು. ಬೇಡ ಅಜ್ಜಿ, ಈ ದುಡ್ಡನ್ನ ನೀವೇ ಇಟ್ಕೊಳ್ಳಿ. ನಿಮಗೆ ಏನಕ್ಕಾದ್ರೂ ಆಗುತ್ತೆ. ನನ್ನನ್ನು ನಿಮ್ಮ ಮಗ ಅಂತ ಅನ್ಕೊಳ್ಳಿ, ಸಂಕೋಚ ಪಡಬೇಡಿ. ಅಷ್ಟು ಪುಣ್ಯ ನಾನು ಮಾಡಲಿಲ್ಲ ಬಿಡಪ್ಪ. ನಿನ್ನ ಆಟೋಲ್ಲಿ ನಾನು ಕೂತು ಇನ್ನೂ 10 ನಿಮಿಷ ಆಗಿಲ್ಲ. ಅಷ್ಟರಲ್ಲಿ ನೀನು ನನ್ನ ಕಷ್ಟ ಕೇಳಿ ದುಡ್ಡು ಬೇಡ ಅಂತಿದ್ಯಲ್ಲಪ್ಪ. ಆದರೆ ನನ್ನ ಮಕ್ಕಳು ನನ್ನನ್ನೇ ಬೇಡ ಅಂದ್ಬಿಟ್ರು. ಮೊದಲನೇ ದಿನ ಮೊದಲನೇ ಬೋಣಿ ಅಂದೆ, ಆದರೆ ಹಂಗೆ ನಿನ್ನ ಕಳ್ಸೋಕ್ಕೆ ನನಗೆ ಮನಸ್ಸಿಲ್ಲಪ್ಪ. ತಗೊಳಪ್ಪ. ಬೇಡ ಅಜ್ಜಿ, ಮರಿಗೈಲಿ ಹೋಗೋದಕ್ಕೆ ನನಗೂ ಇಷ್ಟ ಇಲ್ಲ. ತಾಯಿ ಸ್ಥಾನದಲ್ಲಿ ನಿಂತು ನನಗೆ ಆಶೀರ್ವಾದ ಮಾಡಿ. ಅಯ್ಯೋ ಸುಖವಾಗಿರಪ್ಪ. ಅತ್ಯಮ್ಮ ಯಾವಾಗ್ಲಾದ್ರೂ ಜನನಿಗೋಸ್ಕರ ಪಾಯಸ ಮಾಡಿದ್ರೆ ನನಗೂ ತಗೊಂಬಂದು ಕೊಡ್ಬೋದಾ? ಬಸರಿ ಬೈಕೆ ತಡ ಮಾಡಬಾರ್ದು. ಆದಷ್ಟು ಬೇಗ ಅಖಿಲ ಮಾಡೋ ಪಾಯಸನ ತಗೊಂಡು ಹೋಗಿ ನನ್ನ ಸೊಸೆ ಪಾರ್ವತಿ ಕೊಡಬೇಕು. ಈಗಷ್ಟೇ ಹಬ್ಬ ಮುಗಿದಿದೆ. ಸದ್ಯಕ್ಕಂತೂ ಯಾವ ಸ್ವೀಟ್ ಮಾಡೋ ಸಾಧ್ಯತೆ ಇಲ್ಲ. ಅಖಿಲ ಪಾಯಸ ಮಾಡೋ ಸಂದರ್ಭನ ನಾನೇ ಹೇಗಾದರೂ ಕ್ರಿಯೇಟ್ ಮಾಡಬೇಕು. ಆದರೆ ಹೇಗೆ? ಪಾರ್ವತಿ ನಾನ್ ಮಾಡಿದ ಪಾಯಸಕ್ಕೆ ಆಸೆ ಪಟ್ಟಿದ್ದಾಳೆ. ಅವಳು ಗರ್ಭಿಣಿ ಅಂತ ಗೊತ್ತಾದ್ಮೇಲೆ ಮೊದಲನೇ ಸಲ ಅವಳು ಬಸರಿ ಬೈಕೆ ಈಡೇರಿಸೋ ಅವಕಾಶ ಸಿಕ್ಕಿದೆ. ಇದನ್ನ ನಾನು ಪ್ರೀತಿಯಿಂದ ನಿಭಾಯಿಸ್ಬೇಕು. ಅಪ್ಪ, ಯಜಮಾನ್ರು ಬಂದ್ರು, ನಾನು ಹೋಗಿ ನೀರು ತಗೊಂಡ್ಬರ್ತೀನಿ. ಬನ್ನಿ ದೊಡ್ಡ ಯಜಮಾನ್ರೆ, ಕೂತ್ಕೊಳ್ಳಿ. ಯಜಮಾನ್ರೆ, ನೀರು. ದೊಡ್ಡ ಯಜಮಾನ್ರೆ, ಹೇಗಿತ್ತು ಮೊದಲನೇ ದಿನದ ಕೆಲಸ? ₹1 ಕೂಡ ಸಂಪಾದನೆ ಆಗಲಿಲ್ಲ. ಗ್ಯಾಸ್ ದುಡ್ಡು ಕೂಡ ವಾಪಸ್ ಬರಲಿಲ್ಲ. ಅಲ್ಲ ಯಜಮಾನ್ರೆ, ನಾನು ಅವಾಗಲೇ ಫೋನ್ ಮಾಡಿದಾಗ ಈಗ ತಾನೇ ಯಾರೋ ಅಜ್ಜಿ ನಿಲ್ಲಿಸ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ. ಆದರೆ ಅವ್ರ ಹತ್ರ ದುಡ್ಡು ತೊಗೊಳೋಕ್ಕೆ ಮನಸ್ಸು ಬರಲಿಲ್ಲ ಪಾರು. ನಿಮಗೆ ನಿಮ್ಮವರು ಅಂತ ಯಾರು ಇಲ್ವಾ? 4 ಜನ ಮಕ್ಕಳಿದ್ದಾರೆ. ಆದ್ರೆ ಅವರೆಲ್ಲ ಸೇರ್ಕೊಂಡು ನನ್ನೊಬ್ಬಳನ್ನ ಸಾಕಕ್ಕಾಗಲ್ವಂತೆ. ಅಲ್ಲ ಯಜಮಾನ್ರೆ, ಅದಾದ್ಮೇಲೆ ಇಡೀ ದಿನ ಇತ್ತಲ್ವಾ, ಯಾರು ಆಟೋ ಹತ್ತಲಿಲ್ವಾ? ಸರ್, ನಮ್ಮ ತಾಯಿ ಔಷಧಿ ಕಾಲಾಗಿದೆ, ಅದನ್ನ ನಾನೇ ತೊಗೊಂಡೋಗ್ಬೇಕು. ಈ ಟ್ರಿಪ್ನ ನನಗೆ ಕೊಟ್ಟರೆ ನಾನೇ ಕರ್ಕೊಂಡು ಹೋಗ್ತೀನಿ. ಕೊನೆಗೆ ಒಂದಾದರೂ ಟ್ರಿಪ್ ಸಿಗ್ಬೋದೇನೋ ಅಂತ ಅಂದ್ಕೊಂಡೆ. ಆದರೆ ಅದನ್ನು ಇನ್ಯಾರೋ ರಿಕ್ವೆಸ್ಟ್ ಮಾಡಿಕೊಂಡ್ರು. ಆ ಕ್ಷಣಕ್ಕೆ ನನ್ನ ಕಷ್ಟಕ್ಕಿಂತ ಅವ್ರ ಕಷ್ಟನೇ ದೊಡ್ಡದು ಅಂತ ಅನ್ನಿಸ್ತು. ಅದಕ್ಕೆ ಬಿಟ್ಕೊಟ್ಟು ನಾನು ಬರಿಗೈಲಿ ಬಂದುಬಿಟ್ಟೆ. ಸಾರಿ. ಅಯ್ಯೋ, ಅದಕ್ಕೆಲ್ಲ ಯಾಕೆ ಸಾರಿ ಕೇಳ್ತೀರಿ ದೊಡ್ಡ ಯಜಮಾನ್ರೆ? ಪುಣ್ಯದ ಕೆಲಸ ಮಾಡಿ ಬಂದಿದ್ದೀರಿ. ಕೇಳಿಲ್ವಾ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರದಿಗೆ ಅಂತ. ಇವತ್ತು ಬಿಟ್ಕೊಟ್ಟಿದ್ದೀರಿ, ಅವ್ರ ಪುಣ್ಯ ನಾಳೆ ನಿಮಗೆ ಸಿಗುತ್ತೆ. ಇವತ್ತು ಇನ್ನೊಬ್ರು ಕಷ್ಟಕ್ಕಾಗಿ ಬಂದಿದ್ದೀರಾ,
ನಾಳೆ ಅದು ನಿಮ್ಮನ್ನು ಕಾಯುತ್ತೆ. ನೋಡ್ತಾ ಇರಿ ದೊಡ್ಡ ಯಜಮಾನ. ಹೊಸ ಕೆಲಸ, ಅದರ ರೀತಿ ನೀತಿ ಎಲ್ಲ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ದಿವಸ ಆಗುತ್ತೆ. ನೀವು ಮೊದಲನೇ ದಿವಸನೇ ಬೇಜಾರು ಮಾಡ್ಕೊಂಬಿಟ್ರೆ ಹೆಂಗೆ? ಹೌದು ಯಜಮಾನ್ರೆ, ಅಪ್ಪ ಹೇಳ್ತಾ ಇರೋದು ನಿಜ. ಪ್ರತಿ ಸಾಧನೆಯ ಹಿಂದೆ ಎಷ್ಟೋ ಕಲ್ಲು ಮುಳ್ಳಿನ ಹಾದಿ ಇರುತ್ತಲ್ವಾ. ಇದಕ್ಕೂ ಮುಂಚೆ ಒಂದು ದೊಡ್ಡ ಕಂಪ್ನಿ ನಡ್ಸ್ಕೊಂಡು ಹೋಗೋ ಜವಾಬ್ದಾರಿ ನಿಮಗೆ ಸಿಕ್ಕಿತ್ತು ಅಲ್ವಾ? ಆದರೆ ಕೆಲವೇ ವರ್ಷಗಳಲ್ಲಿ ನೀವು ಮಾಡಿರೋ ಸಾಧನೆಗಳು ನಿಮ್ಮ ಫೋಟೋ ಸಮೇತ ಪೇಪರಲ್ಲಿ ಬರೋ ಹಾಗಾಯ್ತು ತಾನೆ. ಇದನ್ನು ಹಾಗೆ ಅನ್ಕೊಳ್ಳಿ. ನನಗದ್ರ ಅರಿವಿದೆಯಾ ಪಾರು, ಧೈರ್ಯನೂ ಇದೆ. ಆದರೆ ನೀವೆಲ್ಲಿ ಕೂಗೋಗ್ತಿರೋ ಅಂತ ಅಂದ್ಕೊಂಡಿದ್ದೆ. ಆದರೆ ಸಾರಥಿ ಮಗಳು ತಾನೂ ಕುಗ್ಗಲ್ಲ, ತನ್ನ ಜೊತೇಲಿರೋರ್ನೂ ಕುಗ್ಗಕ್ಕೆ ಬಿಡಲ್ಲ ಅಂತ ಅರ್ಥ ಆಯಿತು. ಥ್ಯಾಂಕ್ಸ್ ಪಾರು, ಅರ್ಥ ಮಾಡ್ಕೊಂಡಿದ್ದಕ್ಕೆ. ಸಾರಥಿ, ಥ್ಯಾಂಕ್ ಯು ಧೈರ್ಯ ಹೇಳಿದ್ದಕ್ಕೆ. ಇದೇನು ದೊಡ್ಡ ಯಜಮಾನ್ರೆ, ನಮ್ಮಲ್ಲಿ ಥ್ಯಾಂಕ್ಸ್ ಯಾಕೆ? ಸುಸ್ತಾಗಿದ್ದೀರಿ, ಸುಧಾರಿಸ್ಕೊಂಡು ಊಟ ಮಾಡಿ ಮಲಗಿದ್ರೆ ಸುಸ್ತೆಲ್ಲ ಕಳೆಯುತ್ತೆ. ನಾಳೆ ಮತ್ತೆ ಹೊಸ ಹೊರತಂದೆ ಕೆಲಸ ಮಾಡ್ಬೋದು. ಸರಿ ಸಾರಥಿ. ಅತ್ತೆ, ನಂಗೆ 2 ಲೋಟ. ಜನನಿ, ನಾನು ನಿನಗೆ ಪಾಯಸ ಕೊಡ್ತೀನಿ, ಎಷ್ಟು ಬೇಕಾದರೂ ಕೊಡ್ತೀನಿ. ಆದರೆ ಒಂದು ಕಂಡೀಷನ್ ಅಮ್ಮ, ಪಾಯಸ ಕುಡಿದ್ಬಿಟ್ಟು ಸುಮ್ಮನೆ ಇದ್ದು ಬಿಡೋದಲ್ಲ. ನಿನಗಿನ್ನೂ ಏನೇನು ತಿನ್ಬೇಕು ಅನ್ಸುತ್ತೆ? ಕತೆ ಕೇಳಿಸ್ಕೋಬೇಕು ಅನ್ಸುತ್ತಾ? ಸಿನಿಮಾ ನೋಡ್ಬೇಕು ಅನ್ಸುತ್ತಾ? ಏನೇ ಆಸೆಗಳಿದ್ರು ಅದನ್ನ ನನ್ನ ಹತ್ರ ಹೇಳ್ಕೋಬೇಕು. ನಮ್ಮ ಸೊಸೆಯ ಬಸರಿ ಬೈಕೆನ ಈಡೇರಿಸೋದು ನಮ್ಮ ಕರ್ತವ್ಯ ಅಲ್ವರಗು? ಹೌದೌದು, ಹೌದಲ್ವಾ? ನಾನು ಇನ್ನು ಮುಂದೆ ಪಾರ್ವತಿಗೆ ಏನೇನು ಬಯಕೆ ಇದೆ ಅಂತ ಕೇಳಿ ಅದನ್ನೆಲ್ಲ ಈಡೇರಿಸ್ಬೇಕು. ಅಖಿಲಾಗೆ ಪಾರ್ವತಿ ಬಸರಿ ಅಂತ ಗೊತ್ತಿದ್ದು ಅವಳಾಗೆ ಪಾರ್ವತಿಗೋಸ್ಕರ ಪಾಯಸ ಮಾಡಿಕೊಡೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಿಮ್ಮ ಅತ್ತೆ ಪಾಯಸ ಮಾಡ್ತಿದ್ದಾರಂತ ಹೇಳಲ್ಲ? ಹಾಂ, ಬೇಡ, ಪಾಯಸನೇ ತಗೊಂಡು ಹೋಗಿ ಅವಳ ಮುಂದೆ ಇಟ್ಟು ಸರ್ಪ್ರೈಸ್ ಮಾಡ್ತೀನಿ. ನನಗೂ ಪಾಯಸ ಬೇಕು ಅಂತ ಕೇಳಿ ಮಾಡಿಸ್ಕೊಳ್ಳೋ ಸ್ಥಿತಿ ಬಂದಿದೆ. ನಾನು ಬಸ್ರಿ ಅಂತ ಅಕ್ಕನಿಗೆ ಹೇಳಿದ್ರೆ ಅಕ್ಕನೇ ಅವ್ರ ಕೈಯಾರ ನಂಗೆ ಪಾಯಸ ಮಾಡಿಕೊಟ್ಟಿರೋರು. ಅಂತ ಅದೃಷ್ಟ ನಂಗೆ ಯಾವಾಗ ಬರುತ್ತೋ ಏನೋ. ಬಂದೇ ಬರ್ತಾರೆ ಪ್ರೀತು, ಬರೋವರೆಗೂ ವೆಯ್ಟ್ ಮಾಡೋಣ. ಪಾರು, ಹೇಳ್ಪಾರು. ವಾ, ಎಲ್ಲಿ ಮೊನ್ನೆ ತರ ಫೋನ್ ತೆಗಿಯಲ್ವ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಯಜಮಾನ್ರೆ, ಆ ರಾಣ ಸಿಕ್ಕದ್ನಾ? ಹಾಗೆ ನನಗೆ ಅನಾಮಿಕ ಕರೆ ಮಾಡಿದ್ಲಲ್ಲ, ಅವಳು ಸಿಕ್ಕದ್ಲಾ? ಇಲ್ಲ ಪಾರು, ರಾಣ ಮನೇಲಿಲ್ಲ, ಬೀಗ ಹಾಕೊಂಡು ಎಲ್ಲೋ ಹೋಗಿದ್ದಾನೆ. ಹೌದಾ? ನಿರಾಸೆ ಆಗ್ಬೇಡ ಪಾರು. ಆ ರಾಣ ಮತ್ತೆ ಅವನ ಹಿಂದೆ ಇರೋಳು ಇವತ್ತು ಎಷ್ಟೊತ್ತೇ ಆಗಲಿ ಬರೋದು. ನಾವಿಲ್ಲೇ ಕಾಯ್ತಾ ಇರ್ತೀವಿ. ಅವ್ರು ಬಂದಮೇಲೆ ಅವ್ರ ಕಾರಲ್ಲಿ ಅವ್ರಿಬ್ಬನ ಇವತ್ತು ಎತ್ತಾಕೊಂಡ್ಬರ್ತೀವಿ. ಸರಿ ಯಜಮಾನ್ರೆ, ನೀವು ಚೋಪಾನ ತಗೊಳ್ಳಿ. ಜನನಿ, ಇನ್ನೊಂಚೂರು ಹಾಕ್ಲಮ್ಮ? ಸಾಕತ್ತೆ, ನಂಗೆ ಫುಲ್ ಹೊಟ್ಟೆ ತುಂಬಿತು. ನನಗೆ ಇವತ್ತು ತಿಂಡಿನೇ ಬೇಡ. ನನಗೂ ಸಾಕಕ್ಕ. ಅಖಿಲ, ಇಷ್ಟೊಂದು ಪಾಯಸ ಉಳಿದಿದೆ, ಯಾರಿಗೆ? ನಿಮಗೆ.
ರಘು, ಈ ಪಾತ್ರೆ ತುಂಬಾ ಪಾಯಸ ಹಾಕಿಟ್ಟಿರ್ತೀನಿ. ನಿಮಗೆ ಯಾವಾಗ ಬೇಕೋ ಆವಾಗ ಕುಡೀರಿ. ರಘು, ಅಲ್ಲಿಟ್ಟಿರ್ತೀನಿ. ನಿಮಗೆ ಯಾವಾಗ ತಿನ್ಬೇಕು ಅನ್ಸುತ್ತೋ ಆವಾಗ ಧಾರಾಳವಾಗಿ ತಿನ್ನಿ. ರಘು, ಪಾಯಸ ಬಿಸಿ ಬಿಸಿ ಇದ್ದಾಗ್ಲೇ ತಿನ್ನಿ. ಹೌದಲ್ಲ? ನನ್ ಸೊಸೆಗೂ ಪಾಯಸ ಬಿಸಿ ಇರೋವಾಗ್ಲೇ ತಗೊಂಡೋಗಿ ಕೊಡಿ. ಯಾಕೋ ಗೊತ್ತಿಲ್ಲ ರಘು, ನಾನು ಮುಂಚೆ ಹಾಡ್ಕೋತಾ ಇದ್ದ ಲಾಲಿ ಹಾಡುಗಳು, ಮರ್ತೋಗಿದ್ದ ಜೋಗಳದ ಹಾಡುಗಳನ್ನೆಲ್ಲ ನೆನ್ಪು ಮಾಡ್ಕೊಂಡು ಮತ್ತೆ ಮತ್ತೆ ಹಾಡ್ಕೋಬೇಕು ಅನ್ನಿಸ್ತಾ ಇದೆ. ಮನೆಗೆ ಮೊಮ್ಮಕ್ಕಳು ಬರ್ತಿದಾರಲ್ಲ. ಅಖಿಲಾಗೆ ನಮ್ಮ ವಂಶ ಬೆಳೆಸೋದಕ್ಕೆ ಒಂದು ಮೊಮ್ಮಗು ಅಲ್ಲ 2 ಮೊಮ್ಮಕ್ಕಳು ಬರ್ತಾ ಇದೆ ಅಂತ ಗೊತ್ತಾಗ್ಬಿಟ್ಟಿದ್ಯಾ? ಜನನಿ ಹಾಗೆ ಪಾರ್ವತಿ ಕೂಡ ಬಸರಿ ಅವಳ ಹೊಟ್ಟೆಲಿ ನಮ್ಮ ವಂಶದ ಕುಡಿ ಬೆಳೀತಾ ಇದೆ ಅಂತ ಅವಳು ಗೊತ್ತಾಗೋಯ್ತಾ? ಪಾರ್ವತಿ ತಾಯಿ ಆಗ್ತಿರೋದನ್ನ ರಘು ನನ್ ಮುಂದೆ ಹಂಚ್ಕೊಂಡಿಲ್ಲ ಅಂದ್ರೆ ಅದು ಅವರ ಅಸಹಾಯಕತೆ ಇರ್ಬೋದು. ಈಗ ಪಾರ್ವತಿ ಪ್ರೆಗ್ನೆನ್ಸಿ ಬಗ್ಗೆ ನನಗೂ ಗೊತ್ತು ಅನ್ನೋದು ಇವರಿಗೆ ಖುಷಿ ವಿಷಯನೋ ಟೆನ್ಷನ್ ವಿಷಯನೋ ಗೊತ್ತಿಲ್ಲ. ಕ್ಲಾರಿಟಿ ಸಿಗೋವರೆಗೂ ನಾನು ಗೊತ್ತಿಲ್ಲದೆ ಇರೋಳ್ ಥರನೇ ಇದ್ದು ಬಿಡ್ಬೇಕು. ರಘು, ನಾನು ಮೊಮ್ಮಗು ಬರುತ್ತೆ ಅಂತ ಹೇಳಕ್ ಹೋಗಿ ಮೊಮ್ಮಕ್ಕಳು ಅಂತ ಹೇಳ್ಬಿಟ್ಟೆ. ಆ ದೇವ್ರ ಇಚ್ಛೆ ಇತ್ತೋ ಏನೋ ನನ್ನ ಬಾಯಲ್ಲಿ ಮೊಮ್ಮಕ್ಕಳು ಅಂತಾನೆ ಹೇಳಿಸ್ಬೇಕು ಅಂತ. ಯಾರಕ್ ಗೊತ್ತು, ನಮ್ಮ ಮನೆಗೆ ಮೊಮ್ಮಕ್ಕಳು ಬಂದ್ರು ಬರಬಹುದು ಅಲ್ವಾ? ಅಂದ್ರೆ ಜನನಿಗೆ ಒಂದು ಮಗು ಅಲ್ಲ, ಅವಳಿ ಜವಳಿ 2 ಮಕ್ಕಳು ಹುಟ್ಬಿಟ್ರೆ ಮೊಮ್ಮಕ್ಕಳು ಬಂದ ಹಾಗೆ ತಾನೆ. ಓ, ಆ ಅರ್ಥದಲ್ಲಿ ಹೇಳಿದ್ಯಾ? ಅದಕ್ಕೆ ಇನ್ಯಾವ ಅರ್ಥ ಇದೆ ರಘು? ಹೌದೌದು. ರಘು, ಅಷ್ಟೊಂದು ಪಾಯಸ ಎತ್ತಿಡ್ಸ್ಕೊಂಡಿದ್ದೀರಲ್ಲ, ಬಿಸಿ ಬಿಸಿ ಇದ್ದಾಗ್ಲೇ ಕುಡಿದ್ಬಿಡಿ. ನಾಲ್ಗೆಗೂ ರುಚಿ, ಮನ್ಸಿಗೂ ತೃಪ್ತಿ. ಆಯ್ತು, ಈಗಲೇ ಹೋಗಿ ಕುಡಿತೀನಿ. ಅಖಿಲ ಇಲ್ಲೇ ಇದ್ದಾಳೆ. ಅವಳು ಮುಂದೆನೆ ಹಾಗೆ ಪಾರ್ವತಿಗೆ ಪಾಯಸ ತಗೊಂಡು ಹೋಗ್ಲಿ. ರಘು, ನಾನು ರೂಮ್ಗೆ ಹೋಗಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ತೀನಿ. ನೀವು ಆರಾಮಾಗಿ ಪಾಯಸ ಕುಡಿದು ಬನ್ನಿ, ಆಯ್ತಾ? ಆಯ್ತು ಅಖಿಲ, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸಾ? ಯಾಕೆ? ಅದು ನೀನು ಯಾವತ್ತೂ ರೆಸ್ಟ್ ಮಾಡಕ್ ಹೋಗ್ತೀನಿ ಅಂತ ಹೇಳೋದೇ ಇಲ್ಲ. ಈಗ ಹೇಳಿದೆಯಲ್ಲ, ನನ್ಗೆ ತುಂಬಾ ಖುಷಿ ಆಯ್ತು. ನಿನಗೆ ರೆಸ್ಟ್ ಸಿಗುತ್ತಲ್ಲ, ಅದಕ್ಕೋಸ್ಕರ. ನನಗೆ ರೆಸ್ಟ್ ಸಿಗುತ್ತೆ ಅಂತ ನನಗೆ ಥ್ಯಾಂಕ್ಸ್ ಹೇಳ್ತೀರ ರಘು? ಶೋ ಹಲ್ಫೆಟ್ ಇಲ್ದೇನೆ ಬಂದ್ಬಿಟ್ಟಿದ್ದೀನಲ್ಲ. ಇಲ್ಲಿ ನನ್ನ ಯಾರಾದ್ರೂ ನೋಡೋಕ್ಕಿಂತ ಮುಂಚೆ ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು. ಹಲ್ಫೆಟ್ ಇಲ್ಲೇ ಇದೆಯಲ್ಲ, ಇರ್ತೀನಿ. ನೋ ಮೇಡಮ್, ಇದೊಂದ್ಸಲ ಎಕ್ಸ್ಕ್ಯೂಸ್ ಕೊಡಿ ಪ್ಲೀಸ್.
ಯಾಕೆಂದರೆ ನನ್ನ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಇದೆ ಮೇಡಮ್. ಆ ಜವಾಬ್ದಾರಿನ ನಿಭಾಯಿಸ್ಬೇಕು ಅಂದರೆ ನಾನಿಲ್ಲೇ ಈ ಕೆಲಸ ಮಾಡಬೇಕು ಮೇಡಮ್. ಅದೇ ಮೇಡಮ್, ನೀವು ಪ್ರತಿ ತಿಂಗಳ ಕೊಡೋ ಸಂಬಳ ನನಗೆ ಅಷ್ಟು ಮುಖ್ಯ ಅಂತ ಹೇಳಿದೆ ಮೇಡಮ್. ಕೆಲಸ ಮಾಡಿದ್ರೆ ತಾನೇ ಸಂಪಾದನೆ ಆಗೋದು. ಬರಬೇಡ ಅಂತ ಮಾತ್ರ ಹೇಳ್ಬೇಡಿ ಮೇಡಮ್. ನಾಳೆಯಿಂದ ಆನ್ ಟೈಮ್ ಬರ್ತೀನಿ ಮೇಡಮ್. ಐ ಪ್ರಾಮಿಸ್. ಒಂದ್ ವೇಳೆ ಬರೋದಕ್ಕೆ ತಡ ಆಗುತ್ತೆ ಅನ್ನೋದಾದ್ರೆ ನನ್ನ ಗಮನಕ್ಕೆ ತರಬೇಕು. ಎಮರ್ಜೆನ್ಸಿ ಅನ್ನೋದು ಯಾರಿಗೆ ಬೇಕಾದ್ರೂ ಬರ್ಬೋದು, ಅದೇನು ಹೇಳಿ ಕೇಳಿ ಬರಲ್ಲ. ಆದ್ರೆ ನಿಮಗೆ ರಜೆ ಬೇಕು ಅಂತಂದ್ರೆ ಹೇಳ್ಬಿಟ್ಟು ಹಾಕಿ, ನಾನೇನ್ ಬೇಡ ಅಂತ ಹೇಳಲ್ಲ. ಆದ್ರೆ ಸಮಯಕ್ಕೆ ಸರಿಯಾಗಿ ಬರಕ್ ಆಗಲ್ಲ ಅಂತಂದ್ರೆ ಮಾತ್ರ ನಾನು ಸಹಿಸ್ಕೊಳ್ಳೋದಿಲ್ಲ. ಶೋರ್ ಮೇಡಮ್, ಶೋರ್. ನನ್ನನ್ನು ಮಾವನ್ನ ಹೇಳ್ಕೊಂಡು ಬರ್ತೀನಿ ಅಂತ ನನ್ನ ಮನೆ ಬಾಗ್ಲಿಗೆ ಬಂದಿದ್ದು ಇವ್ರ ಮಕ್ಳಿಗೆ ಬರಿಗೈಲಿ ಕಳಿಸ್ದೆ ಅಂತ ಖುಷಿಯಲ್ಲಿದ್ದೆ. ಆದ್ರೆ ಈ ಅಖಿಲ ಹತ್ರ ಬಯಸ್ಕೊಂಡು ಖುಷಿ ಎಲ್ಲ ಹಾಳಾಗೋಯ್ತು. ನಿನ್ ಯಾವ ಖುಷಿ ಹಾಳಾಗೋಯ್ತಮ್ಮ? ಸರ್, ಅದು ನನ್ನ ರೂಮ್ಮೇಟು ನಾನು ಸೇರಿ ಇವತ್ತು ನೈಟು ಒಂದು ಮೂವಿಗೆ ಹೋಗೋಣ ಅಂತ ಇದ್ವಿ ಸರ್. ನಾನು ತುಂಬ ಖುಷಿಯಾಗಿದ್ದೆ. ಆದರೆ ಸಡನ್ ಆಗಿ ನನ್ನ ರೂಮ್ಮೇಟ್ಗೆ ನೈಟ್ ಶಿಫ್ಟ್ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ನನ್ನ ಖುಷಿ ಎಲ್ಲ ಹಾಳಾಗೋಯ್ತು ಅಂತ ಹೇಳಿದೆ ಅಷ್ಟೇ ಸರ್. ಅಷ್ಟೇನಾ? ಯಾವತ್ತೂ ಇಲ್ದಿರೋ ಕಹಿ ನಿನ್ ಮಾತಲ್ಲಿತ್ತು, ಅದಕ್ಕೆ ಹಾಕಿ ಕೇಳಿದೆ. ನೋಡಮ್ಮ, ಹೆಣ್ಮಕ್ಳು ಯಾವತ್ತೂ ಶಾಂತವಾಗಿ ನಗ್ನಗ್ತಾ ಇರ್ಬೇಕು. ನನ್ನ ದೊಡ್ಡ ಸೊಸೆ ಪಾರ್ವತಿ ತರ. ಸರಿ, ಬಾಮ ಒಳಗೆ. ರಘು, ನಮ್ ಸೊಸೆ ಬಸ್ರಿ. ಸೊಸೆನಾ? ಅದೇ ಜನನಿ. ಅವಳನ್ನ ಟೈಮಿಗೆ ಸರಿಯಾಗಿ ಡಾಕ್ಟರ್ ಹತ್ರ ಚೆಕಪ್ ಕರ್ಕೊಂಡು ಹೋಗ್ಬೇಕು ಅಲ್ವಾ? ಅಲ್ಲ ಅಖಿಲ, ಈ ವಿಷಯ ನನ್ನ ಹತ್ರ ಡಿಸ್ಕಸ್ ಮಾಡೋ ಅಗತ್ಯ ಇದೆಯಾ? ಜನನಿ ನೋಡ್ತಿರೋದು ನಮ್ಮ ಫ್ಯಾಮಿಲಿ ಡಾಕ್ಟರ್ ವೈಫ್ ತಾನೆ. ಅವ್ರಿಗೊಂದು ಫೋನ್ ಮಾಡ್ಕೊಂಡು ಹೋದ್ರೆ ಆಯ್ತು. ಹಾ, ಹೌದಲ್ಲ. ಅಂದ್ರೆ ನಾನು ಜನನಿ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ನಮ್ಮ ಅರಸನ ಕೋಟೆಗೆ ಸಂಬಂಧಪಟ್ಟ ಎಲ್ಲರ ಆರೋಗ್ಯದ ಬಗ್ಗೆನೂ ಹೇಳ್ತಾ ಇದ್ದೀನಿ. ಅರ್ಥ ಆಗ್ಲಿಲ್ಲ. ಅಂದ್ರೆ ಅವ್ರಿಗಾದ್ರೆ ನಮ್ಮ ಫ್ಯಾಮಿಲಿ ಮೆಡಿಕಲ್ ಹಿಸ್ಟ್ರಿ, ನಮ್ಮ ಆರೋಗ್ಯದ ಬಗ್ಗೆ ಡೀಟೇಲ್ಸು ಇದೆಲ್ಲ ಗೊತ್ತಿರುತ್ತೆ ಅಂತ. ಈಗ ನಮ್ಮ ಅರಸನ ಕೋಟೆಗೆ ಸಂಬಂಧಪಟ್ಟ ಕೆಲಸದವ್ರಾಗಿರ್ಲಿ ಅಥವಾ ಯಾರೇ ಆಗಿರ್ಲಿ, ಬೈ ಚಾನ್ಸ್ ಬಸರಿಯರಿದ್ರೆ ಹೋಗಿ ಚೆಕಪ್ ಮಾಡಿಸ್ಕೊಳ್ಳಿ ಅಂತ. ಅಂದ್ರೆ ನೋಡಿ, ಏನೇ ಚಿಕ್ಕ ಪುಟ್ಟ ಸಮಸ್ಯೆ ಆಗ್ಲಿ ನಾವು ಫ್ಯಾಮಿಲಿ ಡಾಕ್ಟರ್ ಹತ್ರ ತಾನೇ ಹೋಗ್ತೀವಿ. ಅವ್ರ ಫೀಸ್ ಏನಾದ್ರೂ ಹೊರೆ ಆದ್ರೆ ನಾವೇ ನೋಡ್ಕೊಂಡಾಯ್ತು. ನಾನಂತೂ ನನ್ನ ಬಸರಿ ಸೊಸೆ ಬಗ್ಗೆ ತುಂಬಾ ಕಾಳಜಿ ವಹಿಸ್ತೀನಿ, ತುಂಬಾ ಕೇರ್ ತಗೋತೀನಪ್ಪ. ಅದಕ್ಕೆ ಅವಳನ್ನ ಆದಷ್ಟು ಬೇಗ ಆಸ್ಪತ್ರೆ ಕರ್ಕೊಂಡು ಹೋಗಿ ಚೆಕಪ್ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದೀನಿ. ಅಖಿಲ ಜನನಿ ಬಗ್ಗೆ ಕಾಳಜಿ ತಗೊಂಡ್ರೆ ನಾನು ಪಾರ್ವತಿ ಬಗ್ಗೆ ಕಾಳಜಿ ತಗೋಬೇಕಲ್ವಾ? ಆದಿತ್ಯ, ಈಗ ಪಾರ್ವತಿಗೆ ಎಷ್ಟನೇ ತಿಂಗಳು? ಎಷ್ಟು ತಿಂಗಳ? ಈಗ ನನ್ನ ಸೊಸೆ ಪಾರ್ವತಿಗೆ ಎಷ್ಟನೇ ತಿಂಗಳು ನಡೀತಾ ಇದೆ ಅಂತ ಕೇಳಿದೆ. 3 ತಿಂಗಳು. ಡಾಕ್ಟರ್ ಚೆಕಪ್ಗೆ ಪ್ರತಿ ತಿಂಗಳು ತಪ್ಪದೆ ಕರ್ಕೊಂಡು ಹೋಗ್ತಿದ್ಯಾ ತಾನೆ? ಪಾರ್ವತಿ ಬಸರಿಯಾಗಿದ್ದ ವಿಷಯನ ಫಸ್ಟ್ ಟೈಮ್ ಹೇಳಿದ್ದು ಸಾವಿತ್ರಮ್ಮ. ಆ ವಿಷಯನ ಪಾರ್ವತಿ ನನಗೆ ಹೇಳಿದ್ಲು. ಅತಿಯಾದ ಸಂತೋಷವಾದ ವಿಷಯನ, ಅತಿಯಾದ ದುಃಖದ ವಿಷಯನ ಪದೇ ಪದೇ ಪರೀಕ್ಷೆ ಮಾಡಿ ಕನ್ಫರ್ಮ್ ಮಾಡೋದು ಒಳ್ಳೇದಲ್ವಾ? ಅದಕ್ಕೆ ಅವತ್ತೊಂದ್ಸಲ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಪಾರ್ವತಿನ ಕರ್ಕೊಂಡು ಹೋಗಿದ್ದೆ ಅಷ್ಟೇ, ಮತ್ತೇನು ಕರ್ಕೊಂಡು ಹೋಗಿಲ್ಲಪ್ಪ. ಏನಪ್ಪ ಆದಿತ್ಯ, ಇಂಥ ವಿಷಯದಲ್ಲಿ ಯಾರು ನೆಗ್ಲೆಕ್ಟ್ ಮಾಡ್ತಾರಾ? ಅಪ್ಪ, ನನ್ನ ಹೆಂಡತಿ ಮತ್ತೆ ಅವ್ರ ಹೊಟ್ಟೆಲ್ ಬೆಳೀತಿರೋ ಮಗು ವಿಷಯದಲ್ಲಿ ನಾನು ನೆಗ್ಲಿಜೆನ್ಸಿ ತೋರಿಸ್ತೀನಾ? ಪಾರ್ವತಿನೇ ಹೇಳಿದ್ದು,
ನಾನು ಯಾವುದೋ ಆಯುರ್ವೇದಿಕ್ ಮಾತ್ರೆಗಳನ್ನ ತಗೊಳ್ತಾ ಇದ್ದೀನಿ, ಇವಾಗ ಯಾವ ಹಾಸ್ಪಿಟಲ್ಗೂ ಹೋಗೋದು ಬೇಡ ಅಂತ. ಆಹಾ, ಅವಳು ಹೇಳಿದ್ಲು, ನೀನು ಕೇಳ್ಬಿಟ್ಟೆ. ಚೆನ್ನಾಗಿದ್ದೀರಾ ಇಬ್ರು? ನೋಡ, ನಿನ್ನ ಅಪ್ಪನಾಗಿ ನಾನು ಹೇಳ್ತಾ ಇದ್ದೀನಿ, ನಾಳೆನೇ ಪಾರ್ವತಿನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಅದು ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರನೇ ಕರ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಅವ್ರಿಗೆ ನಮ್ಮ ಇಡೀ ಫ್ಯಾಮಿಲಿ ಮೆಡಿಕಲ್ ಹಿಸ್ಟ್ರಿ ಗೊತ್ತು. ಈಗ್ಲಿಂದಾನೇ ಡೆಲಿವರಿ ಆಗೋವರೆಗೂ ಅವ್ರ ಹತ್ರನೇ ತೋರಿಸ್ಕೋಬೇಕು. ಆಗ್ಲಿ ನಂಗೆ ನೆಮ್ಮದಿ. ಫೀಸ್ ಬಗ್ಗೆ ಏನು ತಲೆ ಕೆಡ್ಸ್ಕೋಬೇಡ. ಆನ್ಲೈನ್ ಪೇಮೆಂಟ್ ಮಾಡ್ತೀನಿ, ಡಾಕ್ಟರ್ ಹತ್ರ ನಾನು ಮಾತಾಡ್ತೀನಿ. ಹಿಂದೆ ಒಂದ್ಸಲ ಸಾರಥಿ ಪಾರ್ವತಿಗೆ ವಿಷ ಹಾಕಿದಾಗ ಆ ಹಾಸ್ಪಿಟಲ್ ಖರ್ಚೆಲ್ಲ ನೀವೇ ಪೇ ಮಾಡಿದ್ರಿ ಅಪ್ಪ. ಅವಾಗ ಅಮ್ಮಂಗೆ ಆ ವಿಷಯ ಗೊತ್ತಾಗಿತ್ತು. ಇವಾಗ ಮತ್ತೆ ನೀವು ಆ ಬಿಲ್ಲೆಲ್ಲ ಪೇ ಮಾಡಿದ್ರೆ ಅಮ್ಮಂಗೆ ಈ ವಿಷಯನೂ ಗೊತ್ತಾಗುತ್ತೆ, ಆಮೇಲೆ ಪಾರ್ವತಿ ಬಸರಾಗಿರೋ ವಿಷಯನೂ ಗೊತ್ತಾಗುತ್ತೆ. ಅದು ಬೇಡ ಅಪ್ಪ. ಅಪ್ಪ, ನಾನು ಹೇಗೋ ಹ್ಯಾಂಡಲ್ ಮಾಡ್ತೀನಿ. ಇವಾಗೇನು ನಿಮ್ಮ ಮುದ್ದಿನ ಸೊಸೆನ ಅರಸನಕೋಟೆ ಫ್ಯಾಮಿಲಿ ಡಾಕ್ಟರ್ ಹತ್ರ ತೋರಿಸ್ಬೇಕು ಅಷ್ಟೇ ತಾನೇ? ನಾನು ಕರ್ಕೊಂಡು ಹೋಗ್ತೀನಿ. ಇದು ನನ್ನ ಮಗ ಅಂದರೆ ಇದು. ನಾಳೆ ಬೆಳಗ್ಗೆ ನೀನು ನನ್ನ ಸೊಸೆ ಪಾರ್ವತಿ ಇಬ್ರು ಹಾಸ್ಪಿಟಲ್ ಹೋಗೋದನ್ನ ನಾನು ನೋಡಕ್ ಕಾಯ್ತಾ ಇರ್ತೀನಿ. ಓಕೆ? ಸರಿಯಪ್ಪ, ಆಯ್ತು. ಗುಡ್ ನೈಟ್. ಆಯ್ತು, ಗುಡ್ ನೈಟ್ ಮಗನೇ. ಈ ಪಾರ್ವತಿಯಿಂದ ನಾನು ಬಯಸ್ಕೊಳ್ಳೋ ಥರ ಆಯ್ತು. ಮಾಡ್ತೀನಿ ಒಳಗೆ. ಆದಿತ್ಯ ಪಾರ್ವತಿನ ಕರ್ಕೊಂಡು ನಾಳೆನೆ ಆಸ್ಪತ್ರೆಗೆ ಹೋಗೋ ಥರ ಮಾಡಿದ್ದಾಯ್ತು. ನಾನು ಅವ್ರ ಜೊತೆಗೆ ಹೋಗೋ ಹಾಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಪಾರ್ವತಿ ಆರೋಗ್ಯದ ಬಗ್ಗೆ ಡಾಕ್ಟರ್ ಏನ್ ಹೇಳ್ತಾರೆ ಅಂತ ನಾನೇ ನನ್ನ ಕಿವಿಯಾರೆ ಕೇಳ್ಕೊಳ್ಳೋ ಹಾಗಿದ್ರೆ, ಸ್ಕ್ಯಾನಿಂಗ್ ನಲ್ಲಿ ನನ್ನ ಮೊಮ್ಮಗು ಚಿತ್ರನ ಕಣ್ತುಂಬ ನೋಡೋ ಹಾಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಈಗ್ಲೂ ಯಾಕೆ ಹಾಗೆ ಮಾಡ್ಬಾರ್ದು? ಜನನೀನು ಅದೇ ಸಮಯಕ್ಕೆ ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಆಯ್ತಲ್ವಾ? ಪ್ರೀತು, ಪಾರ್ವತಿ ಅಕ್ಕನೂ ಬಸ್ರಿ ಮೇಲೆ ನನಗಿಲ್ಲಿ ಸಿಗ್ತಾ ಇರೋ ಥರ ಟೈಮ್ಗೆ ಸರಿಯಾಗಿ ಹಾಲು ಹಣ್ಣು ಎಲ್ಲ ಅವ್ರಿಗೆ ಸಿಗ್ತಾ ಇದೆಯೋ ಇಲ್ವೋ? ನಾನು ಮಾತ್ರ ಇಲ್ಲಿ ರಾಜ್ಕುಮಾರಿ ಥರ ಆರಾಮಾಗಿದ್ದೀನಿ. ತುಂಬ ಬೇಜಾರಾಗ್ತಿದೆ ಪ್ರೀತು. ನನಗಂತೂ ಒಂದ್ಸರಿ ಪಾರ್ವತಿ ಅಕ್ಕನು ಬಸ್ರಿ ಅಂತ ಅತ್ತೆ ಹತ್ರ ಹೋಗಿ ಹೇಳ್ಬಿಡೋಣ ಅನ್ಸುತ್ತೆ. ಓಯ್, ಹಾಗೇನಾದ್ರು ಮಾಡ್ಬಿಟ್ಟಿಯಾ? ಬರೋ ಅದಕ್ಕೆ ಹತ್ರ ಮಾತು ಕೊಟ್ಟೋದು ನೆನಪಿಲ್ವಾ? ಯಾವುದೇ ಕಾರಣಕ್ಕೂ ಮೊಹಮ್ಮದ್ ಈ ವಿಷಯ ಹೇಳಲ್ಲ ಅಂತ. ನಮ್ಮಿಂದ ಅವ್ರಿಗೆ ಒಳ್ಳೇದಾಗೋದಿದ್ರೆ ಇದೊಂದು ವಿಷಯದಲ್ಲಿ ಮಾತ್ರ. ಸೊ ಯಾವುದೇ ಕಾರಣಕ್ಕೂ ಮೊಹಮ್ಮದ್ ಈ ವಿಷಯ ಹೇಳೋದು ಬೇಡ, ಓಕೆನಾ? ಮಾಮ್, ನೀವು ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ನಿನ್ಗೆ ಆಸ್ಪತ್ರೆಗೆ ತೋರ್ಸೋಕ್ಕೂ ನಿನ್ನ ಗಂಡಂಗೆ ಯೋಗ್ಯತೆ ಇಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಯಾ ಪಾರು? ರಾಜನ್ ಥರ ಬದುಕಿದವರು ಸೇನಾಧಿಪತಿಗೆ ಗುಡಿಸ್ಲಿಕ್ಕೆ ಬಂದು ಬಾಳ್ತಿದ್ದೀರಾ. ಶ್ರೀಮಂತಿಕೆ ಇಲ್ಲ, ಕಾಳು ಕಾಲಿಲ್ಲ. ಆದರೂ ಹೊತ್ತೊತ್ತಿಗೆ ಗಂಜಿ ಅಂಬ್ಲಿ ಕುಡ್ಕೊಂಡು
ಕಣ್ ತುಂಬ ನಿದ್ದೆ ಮಾಡೋ ಸ್ಥಿತಿಲಿದ್ವಿ, ಅದಕ್ಕೆ ತೊಂದರೆ ಇರಲಿಲ್ಲ. ಆದರೆ ಈಗ ಕಣ್ ತುಂಬ ನಿದ್ದೆ ಮಾಡೋದು ಕಷ್ಟ ಆಗೋಯ್ತಲ್ಲ ಅಂತ ಬೇಜಾರಾಗೋಯ್ತು ದೊಡ್ಡ ಯಜಮಾನ್ರೆ. ಆ ಕ್ಷಣನೇ ಹೋಗಿ ಹಣದ ವ್ಯವಸ್ಥೆ ಮಾಡ್ಕೊಂಬಂದೆ. ಅಷ್ಟರಲ್ಲಿ ನೀವು ರಾತ್ರಿಯೆಲ್ಲ ಆಟೋ ಓಡಿಸೋ ನಿರ್ಧಾರನ ಬದಲಾಯಿಸಿದ್ರಿ. ಆಮೇಲೆ ಪಾರ್ವತಿ ಕಿವಿ ನೋಡಿದ್ರೆ ಓಲೆ ಕಾಣಿಸ್ಲಿಲ್ಲ. ಎಲ್ಲ ಅರ್ಥ ಆಯಿತು ನನಗೆ. ಹಣ ನಿಮ್ಮ ಕೈಗೆ ಕೊಡೋಣ ಅಂತ ಅಂದ್ಕೊಂಡೆ, ಆದರೆ ನಿಮ್ಮ ಕೈಗೆ ಕೊಟ್ಟ ಅಭ್ಯಾಸನೇ ಹೊರತು ತಗೊಂಡ ಅಭ್ಯಾಸನೇ ಇಲ್ವಲ್ಲ. ಅದಕ್ಕೆ ದುಡ್ಡ ನಿಮ್ಮ ಷಡ್ಜೋಗಳಿಗಿಟ್ಟೆ. ದಯವಿಟ್ಟು ಬೇಡ ಅಂತ ಮಾತ್ರ ಹೇಳಬೇಡಿ. ನೋಡ್ದ್ಯಪ್ಪ ನಿನ್ನ ಅಳಿಯನ್ನ? ಅಲ್ಲ, ನನಗೆ ನಾಳೆನೆ ಓಲೆ ಬಿಡಿಸ್ಕೊಡ್ಬೇಕು, ಇಲ್ಲ ಅಂತಂದ್ರೆ ನಾನು ಊಟ ತಿಂಡಿ ಮಾಡಲ್ಲ ಅಂತ ಏನಾದ್ರು ಕುತ್ಕೊಂಡಿದ್ನಾ? ನೋಡು, ನೀನ್ ಹೇಳಿದ ತಕ್ಷಣ ನಾನು ಓಲೆ ಅಡ ಇಡೋದನ್ನ ಹೇಗೆ ಕೈ ಬಿಟ್ಬಿಟ್ರು ಅಂತ. ಅವ್ರಿಗೆ ನನಗಿಂತ ನಿನ್ ಮೇಲೆ ಪ್ರೀತಿ ವಿಶ್ವಾಸ ಜಾಸ್ತಿ. ಯಾಕಪ್ಪ, ಏನಾಯ್ತು? ನೀನು ನಿಜವಾಗ್ಲೂ ನನ್ನ ಮಗಳು ತಾನೆ? ನಿನಗೆ ಈಗ ಮದುವೆ ಆಗಿರಬಹುದು, ಆದರೆ ನನ್ನ ಬಾಂಧವ್ಯದಲ್ಲಿ ಏನು ವ್ಯತ್ಯಾಸ ಆಗಲ್ಲ ಅಂತ ಯಾವ ಅರ್ಥದಲ್ಲಿ ಹೇಳ್ಬೇಕು ನಿನಗೆ? ಅಲ್ಲಪ್ಪ, ನಾನೇನ್ ಮಾಡ್ದೆ? ದೊಡ್ಡ ಯಜಮಾನ್ರ ಕತೆ ಬಿಡು. ನೀನಾದರೂ ಪಾಪ ಆಸ್ಪತ್ರೆಗೆ ಹೋಗೋದು ದುಡ್ಡು ಬೇಕು ಅಂತ ಕೇಳೋದಕ್ಕೆ ಏನಾಗಿತ್ತು? ಆಸ್ಪತ್ರೆ ಚೆಕಪ್ಗೆ ದುಡ್ಡು ಹಂಚಕ್ಕಾಗದೇ ಇರೋಷ್ಟು ಕಷ್ಟನಾ ನಿಮ್ಮ ಅಪ್ಪನಿಗೆ? ಈಗಾಗ್ಲೇ ನೀನ್ ನಮ್ಮಿಬ್ಬರನ್ನೂ ನೋಡ್ಕೋತಿದ್ಯಾ, ಸುಮ್ನೆ ಯಾಕೆ ನಿನಗೆ ಕಷ್ಟ ಕೊಡೋದು ಅಂತ ಕೇಳಲಿಲ್ಲ. ನಾನು ನೆಮ್ಮದಿಯಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ನಾಳೆ ಬರೋಂಥ ಮೊಮ್ಮಕ್ಕಳನ್ನ ನೋಡ್ಕೊಳಕ್ಕಾಗದೇ ಇರೋಂಥ ತಾತ ಅಲ್ಲ ನಾನು. ಮಕ್ಕಳ ಕಷ್ಟ ಕಾಲದಲ್ಲಿ ಅವ್ರಿಗೆ ಸಹಾಯ ಮಾಡಿದ್ರೆ ಅದರಿಂದ ಸಿಗೋ ಸುಖ ಎಂಥದ್ದು ಅಂತ ಗೊತ್ತಾ ನಿಮಗೆ? ಯಾಕೆ ನನ್ನ ಹೊರಗಿನ ಒಂಥರ ನೋಡ್ತೀರ ನೀವು? ನಾನು ನಿಮ್ಮಪ್ಪ. ನಿನ್ನ ಹೊಟ್ಟೆಯಲ್ಲಿ ಬೆಳೀತಿರೋದು ಅರಸನ ಕೋಟೆ ಕುಡಿನೇ ಇರಬಹುದು, ಆದರೆ ನನಗೂ ಮೊಮ್ಮಗರು ತಾನೆ. ಮನೇಲಿ ದೇವಸ್ಥಾನಕ್ಕೆ ಅಂತ ಹೇಳಿ ಜನ ನೀನ ಕರ್ಕೊಂಡು ಬಂದಿರೋದು, ಈಗ ಹಾಸ್ಪಿಟಲ್ಗೆ ಹೋಗ್ತಿದೀವಿ ಅಂತ ಹೇಗೆ ಹೇಳೋದು? ಓ ಮೈ ಗಾಡ್, ಏನಾಯ್ತತ್ತೆ? ಅದು ಇವತ್ತು ನಿನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಬೇಕಾಗಿತ್ತಮ್ಮ. ನಾನು ಮರ್ತೇ ಬಿಟ್ಟಿದ್ದೆ. ಜಯ ಮೆಸೇಜ್ ಮಾಡಿದ್ದಾಳೆ. ಅವಳ ಮೆಸೇಜ್ ನೋಡಿದ್ಮೇಲೆ ನನಗೆ ಜ್ಞಾಪಕಕ್ಕೆ ಬಂದಿದ್ದು. ಛೇ, ಎಂಥ ಕೆಲಸ ಆಗೋಯ್ತು. ಅದಕ್ಕೆ ಯಾಕೆ ಇಷ್ಟೊಂದು ಫೀಲ್ ಆಗ್ತಿದ್ದೀರಾ? ಫೀಲ್ ಮಾಡ್ಕೊಳ್ದೆ ಇರೋಕ್ಕಾಗತ್ತೇನಮ್ಮ? ನನ್ನ ಸೊಸೆ ಹೊಟ್ಟೆಲಿರೋ ನಮ್ಮ ವಂಶದ ಕೊಡಿ ಚಿತ್ರನ ಸ್ಕ್ಯಾನಿಂಗ್ನಲ್ಲಿ ಕಣ್ಣಾರೆ ನೋಡಬೇಕು, ಆನಂದ ಪಡಬೇಕು ಅಂತ ಅದು ಎಷ್ಟು ಕಾಯ್ತಾ ಇದ್ದೆ ನಾನು. ಈಗ ನಾವು ನಮ್ಮ ಫ್ಯಾಮಿಲಿ ಡಾಕ್ಟರ್ ಆಸ್ಪತ್ರೆಗೆ ಹೋದ್ರೇನೆ ಅದೆಲ್ಲ ನೆರವೇರೋದಕ್ಕೆ ಸಾಧ್ಯ. ಆದ್ರೆ ನಾನು ನಿನ್ನ ಹತ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟಿದ್ದೀನಿ. ಅಯ್ಯೋ ಅತ್ತೆ, ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ ನೀವು? ಅಲ್ಲ, ನಾವು ದೇವಸ್ಥಾನಕ್ಕೆ ಇನ್ನೊಂದಿನ ಹೋದ್ರೆ ಆಗುತ್ತಲ್ವಾ? ಆಗುತ್ತೆ, ಆದ್ರೆ ಇದ್ರೆಲ್ಲ ಏನೂ ಇಲ್ಲ ಅತ್ತೆ. ನೀವೇನಾದ್ರೂ ಹರಿಸ್ಕೊಂಡಿದ್ರೆ ಇಬ್ರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಕ್ಷಮೆ ಕೇಳಿದ್ರಾಯ್ತು. ಇವತ್ತು ಹಾಸ್ಪಿಟಲ್ಗೆ ಹೋಗೋಣ ಅಷ್ಟೇ ಅಲ್ವಾ? ಎಷ್ಟು ಸಿಂಪಲ್ ಆಗಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬಿಟ್ಯಮ್ಮ ನೀನು. ಹಾಗೆ ಮಾಡೋಣ. ಅಭಯ ಹಾಸ್ಪಿಟ್ಲಿಗೆ ಹೋಗಪ್ಪ. ಅತ್ತೆ, ಅವ್ರು ಹೋದ್ಸರಿ ಕೊಟ್ಟಿದ್ ರಿಪೋರ್ಟ್ ತಗೊಂಡಿಲ್ವಲ್ಲ? ಕಾರಲ್ಲೇ ಇದೆಯಮ್ಮ. ಹಾಗಾದ್ರೆ ಓಕೆ.
ಏನಾಯ್ತು ಜನ್ನಿ? ಕಾರ್ ಕೆಟ್ಟೋಗಿದೆ ಅಕ್ಕ, ಏನೋ ಇಂಜಿನ್ ಪ್ರಾಬ್ಲಮ್ ಅಂತೆ. ಮೆಕ್ಯಾನಿಕ್ನ ಕರ್ಕೊಂಡು ಬರ್ತೀನಿ ಅಂತ ಡ್ರೈವರ್ ಹೋಗಿದ್ದಾರೆ. ಇಬ್ರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಡ್ರಾಪ್ ಮಾಡ್ತೀನಿ ಅಂತ ಕರೀಲ, ಕರೆದ್ರೆ ಅಮ್ಮ ಬರ್ತಾರಾ? ಇವ್ರು 3 ಜನನ ಒಂದ್ ಮಾಡೋದಕ್ಕೆ ಇದೇ ಸರಿಯಾದ ಅವಕಾಶ. ಮನಸ್ಸು ಮಗು ಥರ ಆಸೆ ಪಡೋದೆಲ್ಲ ಬೇಕು ಅನ್ಸುತ್ತೆ. ನಾನು, ಆದಿತ್ಯ, ಪಾರ್ವತಿ, ಜನನಿ ಎಲ್ಲರೂ ಒಟ್ಟಿಗೆ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಮನಸ್ಸು ಹಂಬಲಿಸ್ತಾ ಇದೆ. ಕಾರಲ್ಲಿ ಅಲ್ಲದೆ ಹೋದ್ರೆ ನನ್ನ ಮಗನ ಆಟೋದಲ್ಲಾದ್ರೂ ಸರಿ ಒಟ್ಟಿಗೆ ಹೋಗೋ ತರ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಭಾವ, ನಾವು ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗ್ತಾ ಇದೀವಿ. ನಮಗೆ ಸ್ವಲ್ಪ ಹಾಸ್ಪಿಟಲ್ವರೆಗೂ ಡ್ರಾಪ್ ಮಾಡ್ತೀರಾ? ಹೌದಾ, ಬನ್ನಿ, ನಾವು ಅಲ್ಲೇ ಹೋಗ್ತಾ ಇರೋದು. ಅದು ಯಜಮಾನ್ರಿಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಡಾಕ್ಟರ್ ತೋರ್ಸೋಣ ಅಂತ ಹೋಗ್ತಾ ಇದ್ವಿ. ಅತ್ತೆ, ಹೋಗೋಣವಾ? ತಕ್ಷಣ ಒಪ್ಕೊಂಡ್ರೆ ಡೌಟ್ ಬರುತ್ತೆ. ತೋರಿಕೆಗಾದ್ರೂ ನನಗಿಷ್ಟ ಇಲ್ಲ ಅನ್ಬೇಕು. ಇಲ್ಲಮ್ಮ, ನಾನು ಬರಲ್ಲ. ಅತ್ತೆ, ನಮ್ ಕಾರು ರಿಪೇರಿ ಆಗಿದೆ. ಬೇರೆ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೋಗೋದ್ರೊಳಗೆ ಲೇಟ್ ಆಗ್ಬಿಡುತ್ತೆ. ಭಾವನ ಆಟೋದಲ್ಲೇ ಸೇಫಾಗಿ ಹೋಗ್ಬೋದಲ್ವಾ? ಯಾಕೋ ನನ್ಗೂ ಸುಸ್ತಾಗ್ತಿದೆ ಅತ್ತೆ. ಹೌದಾ? ಹಾಗಾದ್ರೆ ಸ್ವಲ್ಪ ನೀರು ತಗೊಂಡ್ಬರ್ತೀನಿ. ತಡಿ. ಬೇಡ ಅತ್ತೆ, ತುಂಬಾ ಹೊತ್ತಿಂದ ನಾನು ಇಟ್ಕೊಂಡಿದ್ದೀನಲ್ವಾ, ಅದಕ್ಕೆ ಸುಸ್ತಾಗ್ತಿದೆ. ಹಾಸ್ಪಿಟಲ್ಗೆ ಹೋದ್ರೆ ಸರಿ ಹೋಗುತ್ತೆ. ಹೋಗೋಣವಾ? ನಿನಗೋಸ್ಕರ ನೀನ್ ಹೇಳ್ತಿದೀಯ ಅಂತ ಒಪ್ಕೋತೀನಮ್ಮ. ನಡಿ, ಹೋಗೋಣ. ಬನ್ನಿ ಅಕ್ಕ. ಅತ್ತೆ, ಬನ್ನಿ. ಓ ಹೌದು, ಪಾರ್ವತಿ ಹೊಟ್ಟೆಲಿರೋ ಮಗುನ ಕೊಲ್ಲೋದಕ್ಕೆ ನಾವು ಪ್ಲಾನ್ ಮಾಡಿದ್ವಿ, ಅದು ಫ್ಲಾಪ್ ಆಯ್ತು. ಮತ್ತೆ ಆ ಮಗುನ ಕೊಲ್ಲೋದಕ್ಕೆ ಇನ್ನೊಂದು ಅಟೆಂಪ್ಟ್ ಯಾತಕ್ಕೆ ಯೋಚನೆ ಮಾಡಿಲ್ಲ ನೀನು? ಯೋಚನೆ ಮಾಡದೇ ಇರೋ ಕ್ಷಣನೇ ಇಲ್ಲ. ಆದ್ರೆ ಆದಿತ್ಯನ ಬಗ್ಗೆ ಗೊತ್ತಿದ್ದು ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದು? ನಾನ್ ಕೊಟ್ಟ ಮಾತ್ರೆನ ಆ ಪಾರ್ವತಿ ಅವತ್ತೇ ತಗೊಂಡಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಅವಳ ಫೋಟೋ ಗೋಡೆ ಮೇಲೆ ಹಾರದ ಜೊತೆ ನೇತಾಡ್ತಿತ್ತು. ಆದ್ರೆ ಆದಿತ್ಯನ ಬುದ್ಧಿವಂತಿಕೆ, ಕಾಮನ್ ಸೆನ್ಸ್ ಅವಳ ಮಾತ್ರೆ ತಗೊಳ್ಳೋದನ್ನ ತಡೀತು. ಒಂದ್ಸಲ ನಾನ್ ಕೊಟ್ಟ ಮಾತ್ರೆನ ಡಾಕ್ಟರ್ ತೋರ್ಸೋಕ್ ಹೊರಟೋನು ಅದೇ ತರದ್ ಇನ್ನೊಂದ್ಸಲ ಏನಾದ್ರು ತಗೊಂಡೋಗ್ ಕೊಟ್ರೆ ಸುಮ್ನೆ ತಗೊಳಕ್ ಬಿಡ್ತಾನ? ಅವಸರಕ್ ಬಿದ್ರೆ ಅಪಾಯ ನಂಗೇನೆ. ಅದಕ್ಕೇನೆ ಆ ಪಾರ್ವತಿ ಮತ್ತೆ ಆ ಅರ್ಸನ್ ಕೊಟ್ಟೆ ಪಿಂಡದ ತಂಟೆಗೆ ನಾನು ಹೋಗಿಲ್ಲ. ಆದ್ರೆ ಪರ್ಮನೆಂಟ್ ಆಗಿ ಹಿಂದೆ ಸರ್ದಿಲ್ಲ. ಅವಳ ಮಗುನ ಸಾಧ್ಯವಾದ್ರೆ ಆ ಪಾರ್ವತಿ ಪ್ರಾಣಕ್ಕೆ ಸಮೇತ ಮಣ್ಣಿಗೆ ಸೇರ್ಸೋಕೆ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಸಿಕ್ಕಿದ್ರೆ ಖಂಡಿತ ಬಿಡಲ್ಲ. ಈ ವಿಷಯ ನಿಮಗೆ ನನಗೆ ಹೇಳ್ಬಾರ್ದು ಅಂತ ನಿಮ್ಮ ಹತ್ರ ಹೇಳಿದ್ರೇನೋ, ಆದ್ರೆ ಈ ವಿಷಯ ನನಗೆ ಗೊತ್ತು. ಆದ್ರೆ ನನಗೆ ಗೊತ್ತು ಅಂತ ಅವರಿಬ್ರಿಗೆ ಗೊತ್ತಿಲ್ಲ. ದಯವಿಟ್ಟು ನೀವು ಗೊತ್ತು ಮಾಡಬೇಡಿ. ಆದ್ರೆ ಈಗ ಈ ವಿಷಯನ ನನಗೆ ಹೇಳ್ತಾ ಇರೋ ಉದ್ದೇಶ, ಈ ಬ್ಲ್ಯಾಂಕ್ ಚೆಕ್ ಕೊಟ್ಟಿರೋ ರೀಸನ್ ಏನು ಮೇಡಮ್? ಪಾರ್ವತಿ ಹೊಟ್ಟೆಲಿ ಬೆಳೀತಾ ಇರೋದು ಅರಸನ ಕೋಟೆಯ ವಂಶದ ಕುಡಿ. ಯಾವ್ಯಾವ ಟೆಸ್ಟ್ಗಳನ್ನ ಮಾಡಬೇಕೋ ದಯವಿಟ್ಟು ಅದನ್ನೆಲ್ಲ ಮಾಡಿ. ಈ ಪರಿಸ್ಥಿತಿನಲ್ಲಿ ಫೀಸನ್ನೆಲ್ಲ ಕೊಡೋದು ಅವ್ರಿಗೆ ಹೊರೆ ಆಗ್ಬಿಡುತ್ತೆ. ಅವರಿಂದ ಯಾವ ಫೀಸನ್ನು ತಗೋಬೇಡಿ. ಡೆಲಿವರಿವರೆಗೂ ಎಷ್ಟು ಖರ್ಚಾಗುತ್ತೋ ಅದನ್ನೆಲ್ಲ ನಾನೇ ಕೊಡ್ತೀನಿ. ಅದಕ್ಕೋಸ್ಕರನೇ ಈ ಬ್ಲ್ಯಾಂಕ್ ಚೆಕ್. ಆದಿತ್ಯ ಸನ್ ಕೇಳಿದ್ರೆ ಯಾರು ಕೇಳಿದ್ರು ನಾನು ಹೇಳ್ತೀನಿ ಒಂದು ವಿಷಯನ, ಹಾಗೇ ಹೇಳಿ. ಯಾರಿಗೂ ಏನೂ ಅನುಮಾನ ಬರಲ್ಲ.
ಇಷ್ಟು ಮಾಡಿ. ಓಕೆ ಮೇಡಮ್. ನೀವು ಇವತ್ತೇ ಚೆಕಪ್ಗೆ ಬರ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ ಅಕ್ಕ. ಮೊದಲೇ ಗೊತ್ತಿದ್ದಿದ್ರೆ ಅತ್ತೆನ ಅಷ್ಟೊಂದು ಬಲವಂತ ಮಾಡಿ ನಿಮ್ಮ ಆಟೋದಲ್ಲಿ ಕರ್ಕೊಂಡೇ ಬರ್ತಾ ಇರಲಿಲ್ಲ. ನೀವು ಮುಚ್ಚಿಟ್ಟಿರೋ ವಿಷಯ ಅತ್ತೆಗೆ ಎಲ್ಲಿ ಗೊತ್ತಾಗ್ಬಿಡುತ್ತೋ ಅನ್ನೋ ಟೆನ್ಷನ್ ನಿಮಗೂ ಇರ್ತಾ ಇರಲಿಲ್ಲ. ಅಪ್ಪ ಹೇಳಿರ್ತಾರೆ ಅಂತ ಅನ್ಕೊಂಡ್ವಮ್ಮ. ಆದ್ರೆ ನೀನ್ ಇವತ್ತು ಹೋಗಿ ಪರೀಕ್ಷೆ ಮಾಡಿಸ್ಕೋಬೇಕು ಅಂತ ಹೇಳಿದ್ದ ಮಾವ ನನ್ನ ಹತ್ರ ಈ ಗುಟ್ಟೆ ಬಿಟ್ಕೊಡ್ಲಿಲ್ಲ ನೋಡಿ. ಹೋಗ್ಲಿ ಬಿಡಿ, ಪಾಪ ಇದ್ರಲ್ಲಿ ಅವ್ರ ತಪ್ಪು ಏನೂ ಇಲ್ಲ. ಇನ್ಫ್ಯಾಕ್ಟ್ ನಾವ್ ಇಲ್ಲಿಗೆ ಬರೋ ಪ್ಲಾನೇ ಇರ್ಲಿಲ್ಲ. ನಾವು ದೇವಸ್ಥಾನಕ್ಕೆ ಅಂತ ಹೊರಟಿದ್ದು. ಮಧ್ಯದಲ್ಲಿ ಪ್ಲಾನ್ ಚೇಂಜ್ ಆಯ್ತು. ಅಷ್ಟರಲ್ಲಿ ನಮ್ ಕಾರ್ ಕೆಟ್ಟು ನಿಂತು. ನಿಮ್ಮಿಬ್ಬರನ್ನ ಆಟೋದಲ್ಲಿ ನೋಡಿದಾಗ ನನ್ನ ತಲೆಗೆ ಬಂದಿದ್ ಒಂದೇ, ಹೇಗಾದ್ರೂ ಮಾಡಿ ಅತ್ತೆನ ನಿಮ್ಮ ಆಟೋದಲ್ಲೇ ಹಾಸ್ಪಿಟ್ಲಿಗೆ ಡ್ರಾಪ್ ಮಾಡಿಸ್ಕೊಡ್ರೆ ಅಷ್ಟು ಹೊತ್ತಾದ್ರೂ ಅತ್ತೆ ನಿಮ್ಮಿಬ್ಬರ ಜೊತೆ ಇರ್ಬಹುದಲ್ಲ ಅಂತ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಅತ್ತೆಗೆ ನಿಮ್ಮ ಮೇಲೆ ಮರುಕ ಬಂದು ಮನೆಗೆ ವಾಪಸ್ ಕರಿಬಹುದು ಅಂತ. ಅದಕ್ಕೆ ನನಗೆ ತುಂಬಾ ಸುಸ್ತಾಗ್ತಿದೆ ಅಂತ ಅತ್ತೆನ ಬಲವಂತ ಮಾಡಿ ನಿಮ್ಮ ಆಟೋದಲ್ಲಿ ಕರ್ಕೊಂಡು ಬಂದಿದ್ದು. ಆದ್ರೆ ಈಗ ನೋಡಿ, ನನ್ನ ಪ್ಲಾನ್ ನಿಮ್ಮನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸೋಗ್ ಮಾಡ್ಬಿಡ್ತು. ಸುಸ್ತಾಗ್ತಿದೆ ಅತ್ತೆ. ಸುಸ್ತು. ಜನನಿ ಕೂತ್ಕೊ ಕೂತ್ಕೊ. ತುಂಬಾ ಸುಸ್ತಾಗ್ತಿದೆ. ಹೌದಾ? ನಂಗೆ ಕುಡಿಯಕ್ ನೀರ್ ಬೇಕು. ತಂದ್ಕೊಡ್ತೀನಮ್ಮ. ಜನನಿ ಕುಡಿಮ್ಮ, ಕುಡಿ. ಸಾಕತ್ತೆ. ಈ ಜನನಿ ಅಖಿಲಕ್ಕನ್ನ ಲಾಕ್ ಮಾಡಬಹುದು, ಬಟ್ ಈ ದಾಮಿನಿನ ನೆವರ್. ನಾನೇ ಒಂದ್ಸಲ ಹೋಗಿ ಪಾರ್ವತಿ ಯಾಕೆ ಆಸ್ಪತ್ರೆಗೆ ಬಂದಿದ್ದಾಳೆ ಅಂತ ತಿಳ್ಕೊಂಡ್ ಬರ್ತೀನಿ. ಕಾಯ್ ತರ್ಸಕ್ಕಾಗ್ಲಿಲ್ಲ. ಯಾವ್ದಾದ್ರು ಟ್ಯಾಕ್ಸಿ ತಗೊಂಡು ಹೋಗೋಣವಾ? ಹೇಗೂ ಪಾರ್ವತಿನ ಡ್ರಾಪ್ ಮಾಡಕ್ಕೆ ಆದಿ ಮನೆಗೆ ಹೋಗ್ತಿದ್ದಾನೆ. ನಮ್ಮನ್ನು ಕರಿಬಾರ್ದಾ? ಚನ್ನಿ, ಪಾರುನ ಡ್ರಾಪ್ ಮಾಡೋದಕ್ಕೆ ಮನೆ ಹತ್ರ ಹೋಗ್ತಾ ಇದ್ದೀನಿ. ನೀವು ಬರೋದಾದ್ರೆ ಅತ್ತೆ, ಹೇಗಿದ್ರು ನಾವು ಮನೆಗೆ ಹೋಗ್ತಾ ಇದೀವಲ್ವಾ, ಆದಿಭಾವನ ಆಟೋದಲ್ಲೇ ಹೋಗೋಣವಾ? ನೋಡಮ್ಮ ಜನನಿ, ಈ ಸಮಯದಲ್ಲಿ ನಿನ್ ಯಾವ ಆಸೆಗೂ ನಾನ್ ಬೇಡ ಅಂತ ಹೇಳಲ್ಲ. ನೀನ್ ಕೇಳ್ತಿದೀಯ ಅಂತ ಒಪ್ಕೋತೀನಿ. ಅಖಿಲ, ಡ್ರೈವರ್ಗೆ ಫೋನ್ ಮಾಡಿದ್ದೆ. ನೀವಿಬ್ರು ಆದಿತ್ಯ ಜೊತೆ ಆಟೋನಲ್ಲಿ ಹೋದ್ರಿ ಅಂತ ಹೇಳ್ದ. ಈ ನೆಪದಲ್ಲಾದ್ರೂ ಅಮ್ಮ, ಮಗ, ಸೊಸೆಂದ್ರು ಒಟ್ಟಿಗೆ ಸ್ವಲ್ಪ ಸಮಯ ಕಳೆಯ ಹಾಗಾಯ್ತಲ್ಲ, ತುಂಬ ಖುಷಿ ಆಗ್ತಾ ಇದೆ. ಈಗ ನಿನ್ನನ್ನ ಮಗ ಸೊಸೆ ಜೊತೆ ಈ ಥರ ನೋಡೋಕ್ಕೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಅನಿಸ್ತದೆ ಗೊತ್ತಾ? ಆದಿತ್ಯ, ನೀವಿಬ್ರು ಹೋಗಿದ್ದು ಬೇರೆ ಬೇರೆ ಜಾಗಕ್ಕಲ್ವಾ? ಇವರು ದೇವಸ್ಥಾನಕ್ಕೆ, ಅದು ಹೇಗೆ ಒಟ್ಟಿಗೆ ಬಂದಿದ್ದು? ಅದು ಮಾವ, ನಾನು ಅತ್ತೆ ದೇವಸ್ಥಾನಕ್ಕೆ ಅಂತಾನೆ ಹೊರಟಿದ್ದು. ಆದ್ರೆ ದಾರಿ ಮಧ್ಯದಲ್ಲಿ ಇವತ್ ನನ್ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ ಅಂತ ಅತ್ತೆಗೆ ನೆನ್ಪಾಯ್ತು. ಅದಕ್ಕೆ ನಾನೇ ಹೇಳಿದ್ದು ಇವತ್ತೇ ಹಾಸ್ಪಿಟಲ್ಗೆ ಹೋಗೋಣ ಅಂತ. ಅಷ್ಟಲ್ಲಿ ನೋಡಿದ್ರೆ ಆದಿಭಾವ ಮತ್ತೆ ಪಾರ್ವತಿ ಅಕ್ಕನು ಅದೇ ಹಾಸ್ಪಿಟಲ್ಗೆ ಹೊರಟಿದ್ರು.
ಪಾರ್ವತಿ ಅಕ್ಕನು ಹಾಸ್ಪಿಟ್ಲಿಗೆ ಬಂದಿದ್ರು ಅಂದ ತಕ್ಷಣ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಅದು ಭಾವಂಗೆ ಮೈ ಹುಷಾರಿರ್ಲಿಲ್ವಂತೆ, ಅದಕ್ಕೆ ತೋರಿಸ್ಕೊಳ್ಳೋದಿಕ್ಕೆ ಅಂತ ಬಂದಿದ್ರು. ಈಗ ಯಾವ ನೋವನ್ನು ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ ಅಲ್ವಾ, ಅದಕ್ಕೆ ಔಷಧಿ ಬರ್ಸ್ಕೊಂಡು ಹೋಗೋದಕ್ಕೆ ಬಂದಿದ್ರು ಅಲ್ವಾ ಅಕ್ಕ? ನಾವು ಹಾಸ್ಪಿಟ್ಲಿಗೆ ಅವ್ರ ಜೊತೆನೆ ಹೋಗಿ ವಾಪಸ್ ಅವ್ರ ಜೊತೆಗೆ ಬರೋ ಥರ ಆಯಿತು. ನನಗಂತೂ ಹಾಸ್ಪಿಟ್ಲಿಂದ ಬರೋವರೆಗೂ ಅವರಿಬ್ರು ಬೇರೆ ಮನೇಲಿ ವಾಸ ಮಾಡ್ತಿದ್ದಾರೆ ಅನ್ನೋದೇ ಮರ್ತೋಗಿತ್ತು. ಹಾಸ್ಪಿಟ್ಲಿಂದ ಬಂದಮೇಲೆ ಎಲ್ಲರೂ ಸೀದಾ ಅರಸನಕೋಟೆಗೆ ಬರ್ತೀವಿ ಅಂತ ಅನ್ಕೊಂಡಿದ್ದೆ. ನಾನು ಅಕ್ಕ ಇಬ್ರು ಇದೇ ಮನೆಗೆ ವಾಪಸ್ ಬರ್ತೀವಿ, ಅಕ್ಕ ನನಗೆ ಕಾಫಿ ಮಾಡಿಕೊಡ್ತಾರೆ, ಅತ್ತೆ ನಮ್ಮಿಬ್ರು ಒಂದೇ ಥರ ನೋಡ್ಕೊಳ್ತಾರೆ ಅಂತ ಫೀಲ್ ಮಾಡ್ಕೊಳ್ತಿದ್ದೆ. ಆದರೆ ನಾನು ಫೀಲ್ ಮಾಡಿದ ತಕ್ಷಣ ಎಲ್ಲ ನಿಜ ಆಗ್ಬಿಡಲ್ಲ ಅಲ್ವಾ? ನನ್ನ ಸೊಸೆನ ಅವಳ ಹೊಟ್ಟೆಲಿರೋ ನನ್ನ ಮೊಮ್ಮಗುನ ಬಿಟ್ಟು ಹೋಗಕ್ಕೆ ಮನಸ್ಸೇ ಬರ್ತಿಲ್ವಲ್ಲ. ಸಾಧಿಸ್ತಿದ್ದಾರೆ ಗಂಡ ಹೆಂಡತಿ ಇಬ್ರು. ಎಲ್ಲಿ ನನ್ನ ಮೊಮ್ಮಗು ಹುಟ್ಟೋವರೆಗೂ ಈ ಧರ್ಮ ಸಂಕಟ. ಅಯ್ಯೋ ನವಿಲು ಗರಿಯು ಪುಸ್ತಕದಲ್ಲಿ ಮರಿನೆ ಹಾಕಿಲ್ಲ. ದಾಮು, ಏನೇ ಇದು 3 ಹೊತ್ತು ನವಿಲುಗರಿ ಇಟ್ಕೊಂಡೇ ಕೂತಿರ್ತೀಯಲ್ಲ, ನಾಳೆ ನಿಂಗೆ ಮಗು ಅಂತ ಆದ್ಮೇಲೆ ಆ ಮಗು ಬದಲಾಗಿ ನೀನು ನವಿಲುಗರಿ ಇಟ್ಕೊಂಡೇ ಕೂತಿರ್ತೀಯನೋ ಅಲ್ವಾ? ನನ್ ಗಂಡ ಮೋಹನ್ ಇನ್ನೆಲ್ಲಿ ಮಗು, ಎಲ್ಲ ಹಾಳಾಗೋಯ್ತು. ಈ ನವಿಲ್ಗರಿ ಮರಿ ಹಾಕುತ್ತೆ ಅಂತ ನಾನು ನಂಬಿದ್ದೇ ಬಂತು. ಅವತ್ತೊಂದಿನ ವಾಂತಿ ಆಯ್ತಲ್ಲ, ಚೆಕಪ್ ಹೋಗಿದ್ವಲ್ಲ, ಆ ಡಾಕ್ಟರ್ ರಿಪೋರ್ಟ್ ಕಳ್ಸಿದ್ಮೇಲೆ ನಾನು ಬಸ್ರಿ ಅಂತ ಅನ್ಕೊಂಡಿದ್ದೇ ಬಂತು. ನವಿಲು ಮರಿನೂ ಹಾಕ್ಲಿಲ್ಲ, ನಾನು ಬಸ್ರಿನೂ ಆಗ್ಲಿಲ್ಲ. ನೀನು ಬಸ್ರಿ ಅಲ್ವಾ? ಯಾರು ಹಾಗಂತ ಹೇಳಿದ್ದು? ಸಾಕ್ಷಾತ್ ಡಾಕ್ಟ್ರೇ ಕಣ್ರಿ. ಎಂಥ ಒಳ್ಳೆ ಸುದ್ದಿ ಹೇಳಿದ್ಯೇ. ನೀನು ಬಾಯಿಗೆ ಕಲ್ಲು ಸಕ್ಕರೆ ಹಾಕ್ಬೇಕು ಕಣೆ. ಈ ವಯಸ್ಸಿನಲ್ಲಿ ನಾವು ಅಪ್ಪ ಅಮ್ಮ ಆಗ್ತಿದ್ದೀವಿ ಅಂತ ರಿಲೇಷನ್ಸ್ಗೆಲ್ಲ ಹಾಗಪ್ಪ ಹೇಳೋದು. ಮಕ್ಕಳಿಗಾದ್ರೂ ಈ ವಯಸ್ಸಿನಲ್ಲಿ ನಿಮಗೆ ತಮ್ಮನೋ ತಂಗಿನೋ ಬರ್ತಿದ್ದಾರೆ ಅಂತ ಹಾಗಪ್ಪ ಹೇಳೋದು ಅಂತ ಒದ್ದಾಡ್ತಿದ್ದೆ ಕಣೆ. ಈಗ ನನ್ನ ಮನಸ್ಸಿನ ದೊಡ್ಡ ಭಾರ ಕಮ್ಮಿ ಆಯ್ತು ಕಣೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಇಷ್ಟು ಬೆಂಕಿ ಹಾಕ ನನ್ನ ಫೀಲಿಂಗ್ಸ್ನ ನೀವು ಅರ್ಥನೇ ಮಾಡ್ಕೊಳ್ಳಿಲ್ಲ ಅಲ್ವಾ? ನಾನು ಬಸ್ರಿ ಅಂತ ರಿಪೋರ್ಟ್ ಬಂದಾಗಿಂದ ನನಗೇನಾದರೂ ತಿನ್ಬೇಕು ಅಂತ ಅನ್ಸಿದ್ರೆ ಅದು ಬಸ್ರಿ ಬೈಕೆ ಅಂತ ಅನ್ಕೊಂಡಿದ್ದೆ. ಏನಾದರೂ ಭಾರ ಎತ್ತುವಾಗ ಅಯ್ಯೋ ನಾನು ಬಸ್ರಿ ಇದನ್ನೆಲ್ಲ ಎತ್ತಬಾರ್ದು ಅಂತ ಎಚ್ಚರ ವಹಿಸ್ತಿದ್ದೆ. ಪ್ರೆಗ್ನೆನ್ಸಿ ಯೋಗ ಎಲ್ಲ ಶುರು ಮಾಡ್ಕೊಂಡಿದ್ದೆ. ಆ ಜನನಿಗೆ ಹೇಳ್ಕೊಟ್ಟಿದ್ದನ್ನ ಕದ್ದು ವಿಡಿಯೋ ಮಾಡಿಕೊಂಡು ಗೊತ್ತಾ. ಆದರೆ ಈಗ ಕುಂತ್ರು ನಿಂತರು ನಾನು ಗರ್ಭಿಣಿ ಅಂತ ಅನ್ಸೋಕ್ ಶುರುವಾಗಿತ್ತು. ಇನ್ನೇನು ಹಾಸ್ಪಿಟ್ಲಿಂದ ನನಗೆ ರಿಪೋರ್ಟ್ ಬರುತ್ತೆ, ಅಕ್ಕನಿಗೆ ತೋರಿಸಿ ನಾನು ಬಸ್ರಿ ಅಂತ ಹೇಳಿದ್ರೆ ಜನನಿ ನೋಡ್ಕೊಳ್ಳೋ ಹಾಗೆ ನನ್ನನ್ನು ತುಂಬ ಹಾರೈಕೆಯಿಂದ ನೋಡ್ಕೊಳ್ತಾರೆ ಅಂತ ಎಷ್ಟು ಆಸೆ ಇತ್ತು ಗೊತ್ತಾ. ಅವನು ಒಂದು ತಪ್ಪು ರಿಪೋರ್ಟಿಂದ ನನ್ನ ಆಸೆ ಎಲ್ಲ ಮಣ್ಪಾಲಾಗೋಯ್ತು. ರಿಪೋರ್ಟ್ನ ಅದ್ಲು ಬದಲು ಮಾಡಿರೋ ಮನೆ ಹಾಳಾಗ ಹೆಂಡತಿಗೂ ತಪ್ಪು ರಿಪೋರ್ಟ್ ಹೋಗ. ಏನೇನೆ ತಾಮು, ಹೋಗ್ಲಿ ಬಿಡೆ. ನಮ್ಮ ಅದೃಷ್ಟದಲ್ಲೇ ಇರೋದಕ್ಕೆ ಬೇರೆಯವ್ರಿಗೆ ಶಾಪ ಹಾಕಿ ಏನ್ ಪ್ರಯೋಜನ? ಅಲ್ಲ, ನಮ್ಗೇನು ಮಕ್ಳಿಲ್ಲ ಅಂತೇನಿಲ್ವಲ್ಲ, ಮುದ್ದಾದ 2 ಮಕ್ಳಿದ್ದಾರೆ ಕಣೆ, ಅಷ್ಟು ಸಾಕಲ್ವಾ? ಈ ಮನೇಲಿ ನಿಂಗೆ ಏನೇ ಕಮ್ಮಿ ಆಗಿದೆ, ಇರೋದ್ರಲ್ಲಿ ತೃಪ್ತಿ ಪಡೋದನ್ನ ಕಲ್ತ್ಕೋ. ಇವತ್ತು ಜನನಿ ತಾಯಿ ಆಗ್ತಾ ಇದ್ದಾಳೆ, ನಾಳೆ ಪಾರ್ವತಿ ತಾಯಿ ಆಗ್ಬಹುದು. ಕೇಳಿ ಸಂತೋಷ ಪಡೋಣ, ನಮ್ ಕೈಲಾದ ಆರೈಕೆ ಮಾಡೋಣ, ಸರಿನಾ? ಫ್ರೆಂಡ್ಸ್ ಬನ್ನಿಲಿ. ಪಾರ್ವತಿ ಬಸ್ರಿ ಅನ್ನೋ ವಿಷಯನ ನನ್ ಗಂಡ ಮೋಹನ್ಗೆ ಹೇಳೋ ಬೇಡ್ವೋ? ಹೇಳ್ಬಿಟ್ರೆ
ಆ ಪಾರ್ವತಿನ ಈ ಅರಸನ ಕೋಟೆ ಕರ್ಕೊಂಡು ಬರೋದಕ್ಕೆ ಈ ಪ್ರಾಣಿನೂ ಪ್ರಯತ್ನ ಪಟ್ಬಿಡುತ್ತೆ. ಹೇಳ್ಬಾರ್ದು. ಈ ಮನೇಲಿ ಎಲ್ರಿಗೂ ಪಾರ್ವತಿ ಬಸ್ರಿ ಅನ್ನೋದು ಗೊತ್ತು. ಆದ್ರೂ ಗೊತ್ತಿಲ್ಲದೆ ಇರೋರ್ ಥರ ನಟಿಸ್ತಾ ಇದ್ದಾರೆ. ಅವರೆಲ್ಲ ಯಾಕೆ ನಟಿಸ್ತಿದ್ದಾರೆ ಅಂತ ನನಗೆ ಕ್ಲಾರಿಟಿ ಸಿಗೋವರೆಗೂ ಈ ಗುಟ್ಟನ್ನ ನನ್ನ ಒಳಗಡೆನೆ ಇಟ್ಕೊಂಡಿರ್ತೀನಿ. ಓಕೆನಾ ಫ್ರೆಂಡ್ಸ್? ಫ್ರೆಂಡ್ಸ್, ಈ ಅರಸನ ಕೋಟೆಯಲ್ಲಿ ಏನ್ ನಡೀತಾ ಇದೆ? ಅದರಲ್ಲೂ ನಮ್ಮ ಅಕ್ಕನ ಮನಸ್ಸಲ್ಲಿ ಏನ್ ನಡೀತಾ ಇದೆ? ಅಲ್ಲ, ಆ ಪಾರ್ವತಿ ಬಸ್ರಿ ಅಂತ ನಮ್ಮ ಅಕ್ಕನಿಗೆ ಗೊತ್ತಿದ್ದು ಮನೇಲಿ ಯಾರ ಹತ್ರನೂ ಯಾಕೆ ಬಾಯಿ ಬಿಡ್ತಾ ಇಲ್ಲ? ಆದಿ ಪಾರ್ವತಿ ಮನೆ ಬಾಗ್ಲಿಗೆ ಬಂದ್ರು ಯಾಕೆ ಮನೆ ಒಳಗ್ ಕರೀಲಿಲ್ಲ? ಆದ್ರೂ ಆ ಡ್ರೈವರ್ ಮನೆ ಕಡೆ ಯಾಕೆ ನೋಡ್ತಾ ನಿಂತಿರ್ಬೋದು? ಫ್ರೆಂಡ್ಸ್, ಬನ್ನಿ ಬಚ್ಚಿಟ್ಕೊಂಡು ನೋಡೋಣ. ನಮಸ್ಕಾರ. ಪಾರ್ಥಸಾರಥಿಯವರೇ, ಕೊಟ್ರಾ? ಮೇಡಮ್, ನೀವು ಹೇಳಿದಾಗೆ ಅಕ್ಕಿ, ಬೇಳೆ, ಬೆಲ್ಲದಿಂದ ಹಿಡ್ಕೊಂಡು ಡ್ರೈ ಫ್ರೂಟ್ಸು, ತಾಜಾ ಹಣ್ಣಿಂದ ಇಡೀ ಫ್ಯಾಮಿಲಿಗೆ 1 ತಿಂಗಳಿಗಾಗುವಷ್ಟು ತಲುಪಿಸಿದ್ದೀನಿ ಮೇಡಮ್. ಇದು ಗೌರ್ಮೆಂಟಿಂದ ಕೊಟ್ಟಿರೋದು ಅಂತ ಹೇಳಿದ್ರಿ ತಾನೆ? ಅವ್ರಿಗೆ ನಿಮ್ಮ ಮೇಲೆ ಅನುಮಾನ ಬರಲಿಲ್ಲ ಅಲ್ಲ? ನಿಮ್ಮ ಮಗನಿಗೆ ಅನುಮಾನ ಬಂತು ಅನ್ಸುತ್ತೆ ಮೇಡಮ್. ಅಯ್ಯೋ ದೇವ್ರೆ, ಹಾಗೆ ಮಾತ್ರ ಆಗ್ಬಾರ್ದು. ಈಗಲೇ ಹೋಗಿ ಆದಿತ್ಯನ ಹತ್ರ ಇದನ್ನೆಲ್ಲ ಕಳಿಸಿರೋದು ನಿಮ್ಮಮ್ಮ ಅಂತ ಹೇಳ್ಬಿಟ್ಟು ಬರ್ತೀನಿ. ಅಯ್ಯಯ್ಯೋ, ನಾನೇನಾದ್ರೂ ಹಂಗೆ ಮಾಡ್ಬಿಟ್ರೆ ನಾನೇ ರೆಡ್ ಕಾರ್ಪೆಟ್ ಹಾಸಿ ಅರಸನ ಕೋಟೆಗೆ ಅವರಿಬ್ಬರನ್ನು ವೆಲ್ಕಮ್ ಮಾಡ್ದಂಗಿರುತ್ತೆ. ಅಯ್ಯೋ, ಹಂಗೆ ಮಾಡೋಕ್ಕಾಗಲ್ಲ. ಏನ್ ಮಾಡ್ಲಿ? ಫ್ರೆಂಡ್ಸ್, ಏನ್ ಹಂಗೆ ನೋಡ್ತಿದ್ದೀರಾ? ಒಂಚೂರು ಏನಾದ್ರೂ ಐಡಿಯಾ ಕೊಡಿಪ್ಪ ಪ್ಲೀಸ್. ಹುಟ್ಟಿದ ಅಣ್ಣ ತಮ್ಮಂದ್ರು, ಬೆಳೀತಾ ದಾಯಾದಿಗಳು, ಸೂಪರ್. ಇದೇ ಪಾಯಿಂಟ್ ಇಟ್ಕೊಂಡು ಪ್ರೀತು ಮನ್ಸಲ್ಲಿ ಆದಿತ್ಯನ ಬಗ್ಗೆ ಚಾಡಿ ಹೇಳ್ತೀನಿ. ಹೇಗೂ ಜನನಿಗೆ ಪಾರ್ವತಿ ಪ್ರೆಗ್ನೆಂಟ್ ಅಂತ ಗೊತ್ತು. ನೋಡ್ದ್ಯಾ ಜನನಿ, ಪಾರ್ವತಿ ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ಅಕ್ಕ ನಿನ್ನೆಷ್ಟು ಕಡೆಗಣಿಸ್ತಿದ್ದಾರೆ ಅಂತ ಹೇಳ್ತೀನಿ. ಜನನಿ ಪಾರ್ವತಿ ವಿರುದ್ಧ ನಿಂತ್ರೆ ಈ ಮನೆ ನನಗಿಷ್ಟ ಇಲ್ದ್ರೆ ನೀನು ನಡೆಯಲ್ಲ. ಇದನ್ನೆಲ್ಲ ಕಳಿಸಿರೋದು ಅಪ್ಪ. ಅಪ್ಪೋರ ಕಳಿಸಿರೋದು ಅಂತ ಹೇಗೆ ಹೇಳ್ತೀರಾ? ನಾನು ಒಂದಷ್ಟು ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ತಿಳ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್, ಅವ್ರ ತಾಯಿ ಕಾರ್ಡ್ ಬಗ್ಗೆ ಹೇಳಿದ್ರು. ನಮಗೆ ತಾಯಿ ಕಾರ್ಡ್ ಬೇಕು ಅಂದರೆ ಮೊದಲು ಹೆಸರನ್ನ ಅಂಗನವಾಡಿಯಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು. ಆದರೆ ಅದನ್ನು ನಾವು ಮಾಡಿಸೇ ಇಲ್ಲ. ನಮ್ಗೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಅನ್ಕೊಳ್ಳೋಣ. ಅಟ್ಲೀಸ್ಟ್ ಅವ್ರು ಇದನ್ನೆಲ್ಲ ಕೊಡುವಾಗ ತಾಯಿ ಕಾರ್ಡ್ ಕೊಡಬೇಕು ತಾನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅಕ್ಕಿ, ಬೇಳೆ, ಬೆಲ್ಲ ಎಲ್ಲ ಓಕೆ, ತಾಯಿ ಕಿಟ್ ಅಂತ ಹಣ್ಣುಗಳನ್ನ ಕಳಿಸ್ತಾರೆ. ಅಲ್ಲಿಗೆ ಪಾರ್ವತಿಗೆ ತಾಯಿ ಕಾರ್ಡ್ ಹೆಸರಲ್ಲಿ ಇದೆಲ್ಲ ತಲುಪಲಿ ಅಂತ ಅಪ್ಪನೇ ಕಳಿಸಿರೋದು. ಅಲ್ಲ, ಅಪ್ಪವರು ಈ ಥರದ ದಾರಿ ಯಾಕೆ ಕಂಡುಕೊಂಡ್ರು? ಅಪ್ಪ ನಾನು ನಿನಗೆ ಇನ್ಫ್ಲೂಯೆನ್ಸ್ ಮಾಡಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದರು. ನಾನು ಬೇಡ ಅಂತ ಹೇಳಿದ್ದೆ. ನಿನ್ನೆ ಡಾಕ್ಟರ್ ಹತ್ರ ಹೋದಾಗ ಪಾರ್ವತಿಗೆ ವಿಟಮಿನ್ ಕಮ್ಮಿ ಆಗಿದೆ, ನೀನು ಹಣ್ಣು, ತರಕಾರಿ, ಕಾಳುಗಳನ್ನ ಚೆನ್ನಾಗಿ ತಿನ್ನಬೇಕು ಅಂತ ಡಾಕ್ಟರ್ ಹೇಳಿದರು. ಪಾರ್ವತಿಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ ಅಪ್ಪ. ಹಾಗಾಗಿ ಅಪ್ಪ ಪಾರ್ವತಿ ಆರೋಗ್ಯದ ವಿಚಾರನ ಡಾಕ್ಟರ್ ಹತ್ರ ತಿಳ್ಕೊಂಡಿರ್ತಾರಲ್ವಾ, ಹಾಗಂತ ಅವರು ದುಡ್ಡು ಕೊಟ್ಟರೆ ನಾನು ತಗೊಳ್ಳಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಈ ದಾರಿ ಕಂಡುಕೊಂಡಿದ್ದಾರೆ. ಆಮೇಲೆ ನಾನು ಆಟೋ ಓಡಿಸ್ತಾ ಇರೋದ್ರಿಂದ ಅಂಥ ಇನ್ಕಮ್ ಏನೂ ಬರ್ತಾ ಇಲ್ಲ ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತು. ಆಮೇಲೆ ಇದನ್ನೆಲ್ಲ ನಿಮ್ಮ ಸಂಪಾದನೆಯಿಂದ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಅಪ್ಪ ಪಾರ್ವತಿಗೆ ಈ ವ್ಯವಸ್ಥೆ ಮಾಡಿದ್ದಾರೆ. ಪಾಪ ಅಪ್ಪರು
ನಾನು ಮಾತಾಡ್ತೀನಿ ಹಿರಿಯ ಅಪ್ಪವ್ರ ಹತ್ರ. ಅವ್ರ ಸೊಸೆಗೆ ಊಟ ತಿಂಡಿ ತಂದ್ಕೊಟ್ಟಂಗೆ ಇದನ್ನು ನೇರವಾಗಿ ತಂದ್ಕೊಡಿ ಅಂತ ಹೇಳ್ತೀನಿ. ಬೇಡ ಸಾರ್ತಿ, ಈ ವಿಷಯನ ನೀವು ಹೇಳೋ ಅಷ್ಟೇ ಅಪ್ಪ ಸಿಂಪಲ್ ಆಗಿ ತೊಗೊಂಡಿದ್ದಿದ್ರೆ ಅವರೇ ತಂದು ಕೊಡ್ತಿದ್ರು ಅಲ್ವಾ. ಮೋಸ್ಟ್ಲಿ ಅವರು ನಮ್ಗೆ ಯಾರಿಗೂ ಇದು ಗೊತ್ತಾಗಬಾರ್ದು ಅಂತ ಅಂದ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಅಖಿಲ, ಥ್ಯಾಂಕ್ ಯು ಸೋ ಮಚ್. ಯಾಕೆ? ನಿನ್ನೆ ಅಮ್ಮ ಮಗನ ಜಗಳದಲ್ಲಿ ನಾವೆಲ್ಲರೂ ಬಡವಾಗ್ತಿದ್ದೀವಿ ಅಂತ ನನ್ನ ಬೇಸರನ ಹೊರಗೆ ಹಾಕಿದೆ. ನಿನ್ನೆಯಿಂದ ಯೋಚನೆ ಮಾಡ್ತಿದ್ದೆ ನಿನ್ನ ಮುಖದಲ್ಲಿ ಹೇಗೆ ನಗು ತರಿಸೋದು ಅಂತ. ಆದರೆ ಈಗ ನಿನ್ನ ನಗು ನೋಡಿ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ಅದಕ್ಕೆ ಥ್ಯಾಂಕ್ ಯು ಹೇಳಿದೆ. ಆದರೂ ಈ ನಗು ಮಾಮೂಲಿ ಥರ ಇಲ್ಲ. ಇದರಲ್ಲಿ ಏನೋ ಒಂದು ಸ್ಪೆಷಲ್ ಟಚ್ ಇದೆ. ಕಣ್ಣಲ್ಲಿ ಹೊಳಪು, ನಗುನಲ್ಲಿ ಬೆಳಕು. ಇದ್ರ ಹಿಂದೆ ಇರೋ ರಹಸ್ಯ ಏನು ಅಂತ ಈ ಬಡಪಾಯಿ ಗಂಡನಿಗೂ ಹೇಳ್ಬೋದಾ? ನಮ್ ಸೊಸೆ ಬಗ್ಗೆ, ಅವಳು ಹೊಟ್ಟೆಲ್ ಬೆಳೀತಾ ಇರೋ ನಮ್ ವಂಶದ ಕುಡಿ ಬಗ್ಗೆ, ನಮ್ಮ ಉತ್ತರಾಧಿಕಾರಿ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನಮ್ಮ ಮಗು ಚೆನ್ನಾಗಿ ಬೆಳಿಬೇಕು, ಅದು ಸುಖವಾಗಿರ್ಬೇಕು ಅನ್ನೋದಕ್ಕೆ ನಾನು ಏನೇನ್ ಮಾಡಬಹುದೋ ಅದನ್ನೆಲ್ಲ ಮಾಡ್ತಾ ಇದ್ದೀನಿ. ಆದ್ರೂ ಎಲ್ಲೋ ಒಂದ್ ಕಡೆ ಸಾಲದು ಅಂತ ಅನ್ನಿಸ್ತು. ಇನ್ನು ಏನ್ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆಗ ಹೊಳಿತು ನೋಡಿ ನನಗೆ. ಅದಕ್ಕೆ ಕಣ್ಣಲ್ಲಿ ಹೊಳಪು, ನಗುವಿನಲ್ಲಿ ಬೆಳಕು. ರಮೇಶಣ್ಣ, 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 ಆಟ ಕಾಣಿಸ್ತಾ ಇಲ್ಲ. ಆಟ ಕಾಣಿಸ್ತಾ ಇಲ್ವಾ? ಅಲ್ಲ, ಯಾರಾದ್ರೂ ಇದರಿಂದ ಆಚೆ ತಗೊಂಡೋಗಿದ್ದ ನೋಡಿದ್ರಾ? ನೈಟ್ ಡ್ಯೂಟಿನಲ್ಲಿ ಗೋಪಾಲಣ್ಣ ಇದ್ರು. ನಾನು ಇವಾಗ ತಾನೇ ಡ್ಯೂಟಿಗೆ ಎಂಟ್ರಿ ಆದೆ. ನಾನು ಬಂದ್ಮೇಲೆ ಯಾವ ಆಟೋನು ಹೊರಗಡೆ ಹೋಗಿಲ್ಲ ದೊಡ್ಡ ಯಜಮಾನ್ರೆ. ಸೆಕ್ಯೂರಿಟಿ ಯಾರೇ ಇದ್ರು ಕೂಡ ಅರ್ಸನ್ ಕೊಟ್ಟ ಯಾರೇ ಬರ್ಲಿ ಹೋಗ್ಲಿ ಎಂಟ್ರಿ ಮಾಡ್ಸೋದು ನಾವು ಮರೆಯಲ್ಲ. ಇರಿ ದೊಡ್ಡ ಯಜಮಾನ್ರೆ, ಚೆಕ್ ಮಾಡ್ತೀನಿ. ರಾತ್ರಿ ಯಾರು ಬಂದೋಗಿದ್ರು ಗೊತ್ತಾಗುತ್ತೆ. ಇಲ್ಲೇ ರಮೇಶಣ್ಣ, ಬೆಳಗ್ಗೆ ತನಕ ಮನೆ ಮುಂದೆನೆ ಆಟ ಇತ್ತು. ಸ್ವಲ್ಪ ಮುಂಚೆ ಕಾಣಿಸ್ತಾ ಇಲ್ಲ ಅಷ್ಟೇ. ಇದೇನಿದು ದೊಡ್ಡ ಯಜಮಾನ್, ಆಶ್ಚರ್ಯ. ಮತ್ತೆ ಆಟೋ ಎಲ್ಲೋಯ್ತು? ಆಟೋ ಕಾಣಿಸ್ತಾ ಇರೋದು ದೊಡ್ಡ ಯಜಮಾನ್ರಿಗೆ ಗೊತ್ತಾಗಿದೆ. ಅದಕ್ಕೆ ವಿಚಾರಿಸ್ತಿದ್ದಾರೆ. ಏನಪ್ಪ ಮಾಡೋದು? ನನ್ನ ಬಂದು ಕೇಳಿದ್ರೆ ಈಗ ದೊಡ್ಡ ಯಜಮಾನ್ರಿಗೆ ಸುಳ್ಳು ಹೇಳೋದಕ್ಕೂ ಮನ್ಸು ಬರಲ್ಲ. ಹಾಗಂತ ನಿಜ ಹೇಳಿ ಅಖಿಲಂದವ್ರನ್ನ ಬಿಟ್ಕೊಡಕ್ಕಾಗಲ್ಲ. ಭಗವಂತ, ಎಂಥ ಸ್ಥಿತಿಗೆ ತಂದ್ಬಿಟ್ಟಿಲ್ಲಪ್ಪ. ಆದಷ್ಟು ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ದೇ ಇರೋದೇ ಒಳ್ಳೇದು.